ಹಾಯ್ ಎವ್ರಿವನ್, ವೆಲ್ಕಮ್ ಟು ಕನ್ನಡ ಬ್ಯಾಂಕಿಂಗ್ ಕ್ಲಾಸಸ್ ಚಾನಲ್. ಇವತ್ತು ನಾನು ನಿಮಗೆ RRB PO ಕಂಪ್ಲೀಟ್ ಡೀಟೇಲ್ಸ್ ಕನ್ನಡನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅಂದರೆ ಅದರ ಸ್ಟ್ರಾಟಜಿ ಬಗ್ಗೆ, ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ, ಆಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ, ಎಕ್ಸಾಮ್ ಪ್ಯಾಟರ್ನ್ ಪ್ರಿಲಿಮ್ಸಲ್ಲಿ ಹೇಗಿರುತ್ತೆ, ಮೇನ್ಸಲ್ಲಿ ಹೇಗಿರುತ್ತೆ ಅಂತ ಎಲ್ಲದನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. RRB PO ಅಂದರೆ ಆಫೀಸರ್ ಸ್ಕೇಲ್ 1 ನೀವು ನೋಟಿಫಿಕೇಷನಲ್ಲಿ ನೋಡಿರಬಹುದು. ಅವರು RRB PO ಅಂತ ಕೊಟ್ಟಿರೋದಿಲ್ಲ, ಆಫೀಸರ್ ಸ್ಕೇಲ್ 1 ಅಂತ ಕೊಟ್ಟಿರ್ತಾರೆ. ತುಂಬ ಜನ ಇದು ಆಫೀಸರ್ ಎಕ್ಸಾಮ್ಸ್ ಅಂತ ಹೇಳಿಬಿಟ್ಟು ಕ್ಲರ್ಕ್ಗೆ ಜಾಸ್ತಿ ಕಾಂಪೀಟ್ ಮಾಡ್ತಾರೆ. ಬಟ್ ಆಫೀಸರ್ ಎಕ್ಸಾಮ್ಸ್ RRB POನಲ್ಲಿ ಯಾರೂ ಜಾಸ್ತಿ ಕಾಂಪೀಟ್ ಮಾಡೋದಿಲ್ಲ. ಅದಕ್ಕಾಗಿ ಇದರಲ್ಲಿ ಕಟ್ ಆಫ್ ಕೂಡ ಕಡಿಮೆ ಇರುತ್ತೆ. ಯಾಕಂದರೆ ಕ್ಲರ್ಕ್ ಎಕ್ಸಾಮ್ ಈಸಿ ಇರುತ್ತೆ ಮತ್ತು RRB PO ಎಕ್ಸಾಮ್ ಅದಕ್ಕಿಂತ ಸ್ವಲ್ಪ ಅಂದರೆ ಮಾಡ್ರೇಟ್ ಲೆವೆಲಲ್ಲಿ ಇರುತ್ತೆ. ಬಟ್ ಕಟ್ ಆಫ್ ಇದರಲ್ಲಿ ತುಂಬಾ ಕಡಿಮೆ ಹೋಗುತ್ತೆ ಕ್ಲರ್ಕ್ ಕಂಪೇರ್ ಮಾಡಿದರೆ. ಈ ಎಕ್ಸಾಮ್ನು ಕೂಡ ಈಸಿಯಾಗಿಯೇ ಇರುತ್ತೆ. RRB PO ಮತ್ತು RRB ಕ್ಲರ್ಕ್ ಎರಡೂ ಸಿಲೆಬಸ್ ಸೇಮ್ ಆಗಿಯೇ ಇರುತ್ತೆ. ಸ್ವಲ್ಪ ಕ್ವಶನ್ಸ್ ಎಲ್ಲ ಈಸಿ ಆಗಿದ್ದರೆ ಇದು ಸ್ವಲ್ಪ ಮಾಡ್ರೇಟ್ ಲೆವೆಲಲ್ಲಿ ಇರುತ್ತೆ. ಇದರಲ್ಲಿ ಕಟ್ ಆಫ್ ಕೂಡ ಕಡಿಮೆ ಹೋಗುತ್ತೆ. ಈ ಎಕ್ಸಾಮ್ ಸ್ಟೇಜಸ್ ಏನಂದರೆ RRB POನಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸ್, ಮೇನ್ಸ್ ಎಕ್ಸಾಮ್ಸ್ ಮತ್ತು ಇಂಟರ್ವ್ಯೂ ಪ್ರೊಸೆಸ್ 3 ಇರುತ್ತೆ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಕನ್ನಡ ಬ್ಯಾಂಕಿಂಗ್ ಕ್ಲಾಸಸ್ ಚಾನಲ್. ಇವತ್ತು ನಾನು ನಿಮಗೆ RRB PO ಎಕ್ಸಾಮ್ಸ್ ರಿಲೇಟೆಡ್ ಎಲ್ಲ ಡೀಟೇಲ್ಸ್ನು ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. RRB PO ಎಕ್ಸಾಮ್ಸಲ್ಲಿ ಎಕ್ಸಾಮ್ ಸ್ಟೇಜಸ್ 3 ಇರುತ್ತೆ: ಪ್ರಿಲಿಮ್ಸ್ ಎಕ್ಸಾಮ್ಸ್, ಮೇನ್ಸ್ ಎಕ್ಸಾಮ್ಸ್ ಆ್ಯಂಡ್ ಇಂಟರ್ವ್ಯೂ ಪ್ರೊಸೆಸ್. ಪ್ರಿಲಿಮ್ಸ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಇದು ಬರೀ ಕ್ವಾಲಿಫೈಯಿಂಗ್ ಇನ್ ನೇಚರ್ ಅಂದರೆ ಇದರ ಮಾರ್ಕ್ಸ್ ನಿಮಗೆ ಮೇನ್ ಸೆಲೆಕ್ಷನ್ ಮಾಡುವಾಗ ಇದರ ಮಾರ್ಕ್ಸ್ ನಿಮಗೆ ಕೌಂಟ್ ಆಗೋದಿಲ್ಲ. ಪ್ರಿಲಿಮ್ಸ್ ಇದು ಜಸ್ಟ್ ಕ್ವಾಲಿಫೈಯಿಂಗ್ ಅಂದರೆ ಇದರಲ್ಲಿ ಸ್ಪೀಡ್ ಆ್ಯಂಡ್ ಅಕ್ಯುರಸಿ ಮೇಂಟೈನ್ ಮಾಡಬೇಕಾಗುತ್ತೆ. ನಾಲೆಜ್ನ ನಿಮ್ಗೆ ಟೆಸ್ಟ್ ಮಾಡೋದು ಮೇನ್ಸ್ ಎಕ್ಸಾಮ್ಸಲ್ಲಿ. ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್ ಇರುತ್ತೆ. ಈ ಪ್ರಿಲಿಮ್ಸ್ ಎಕ್ಸಾಮ್ಸ್ನ ಮಾರ್ಕ್ಸ್ ನಿಮಗೆ ಕಟ್ ಆಫ್ ಸ್ಕೋರ್ ಬರುತ್ತಲ್ವ, ಲಾಸ್ಟಿಗೆ ಮೇನ್ಸ್ ಮತ್ತು ಇಂಟರ್ವ್ಯೂದು ಮಾತ್ರ ಕೌಂಟ್ ಆಗುತ್ತೆ. ಮೇನ್ಸ್ ಮತ್ತು ಇಂಟರ್ವ್ಯೂ ಈ ಎರಡರದ್ದು ಮಾತ್ರ ಸ್ಕೋರ್ ಕೌಂಟ್ ಆಗುತ್ತೆ. ಪ್ರಿಲಿಮ್ಸ್ ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್. ಇದ್ರದ್ದು ಸ್ಕೋರ್ ಲಾಸ್ಟಿಗೆ ನಿಮಗೆ ಕ್ಯಾಲ್ಕುಲೇಟ್ ಮಾಡಿ ಸೆಲೆಕ್ಷನ್ ಮಾಡ್ತಾರಲ್ಲ, ಆ ಸ್ಕೋರಲ್ಲಿ ಪ್ರಿಲಿಮ್ಸ್ ಸ್ಕೋರ್ ಕೌಂಟ್ ಆಗೋದಿಲ್ಲ. ಮೇನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ. ಮೇನ್ಸ್ ಎಕ್ಸಾಮ್ಸ್ ರೇಷಿಯೋ 80 ಇದ್ದರೆ ಇಂಟರ್ವ್ಯೂ ಪ್ರೊಸೆಸ್ನ ರೇಷಿಯೋ 20 ಇರುತ್ತೆ. ಜಾಸ್ತಿ ಅಂದರೆ ಮೇನ್ಸ್ ಎಕ್ಸಾಮ್ಸ್ಗೆ ಸ್ಕೋಪ್ ಜಾಸ್ತಿ ಇರುತ್ತೆ. ಅಂದರೆ ಮೇನ್ಸ್ ಎಕ್ಸಾಮ್ಸ್ನ 80% ಅಂದರೆ ಅದು ಕೌಂಟ್ ಮಾಡಿದರೆ, ಇಂಟರ್ವ್ಯೂ 20% ಅಂದರೆ ಇದಕ್ಕೆ ವ್ಯಾಲ್ಯೂ ಎಷ್ಟಿರುತ್ತೆ. ಅದಕ್ಕಾಗಿ ಮೇನ್ಸ್ ಎಕ್ಸಾಮ್ಸಲ್ಲಿ ಜಾಸ್ತಿ ನೀವು ಸ್ಕೋರ್ ಮಾಡಿ ಇಂಟರ್ವ್ಯೂನಲ್ಲಿ ಸ್ವಲ್ಪ ಕಡಿಮೆ ಏನಾದರೂ ಆದ್ರೂ ಕೂಡ ಮ್ಯಾನೇಜ್ ಆಗುತ್ತೆ. ಮೇನ್ಸ್ ಎಕ್ಸಾಮ್ಸಲ್ಲಿ ಚೆನ್ನಾಗಿ ಮಾಡಿ, ಇಲ್ಲಾಂದರೆ ಇಂಟರ್ವ್ಯೂ ಪ್ರೊಸೆಸ್ನಲ್ಲಾದರೂ ಚೆನ್ನಾಗಿ ಮಾಡಿ. ಬಟ್ ಇಂಟರ್ವ್ಯೂ ರೇಷಿಯೋ ತುಂಬಾ ಕಡಿಮೆ ಇರುತ್ತೆ, 20 ರೇಷಿಯೋದಷ್ಟೇ ಇದಕ್ಕೆ ವ್ಯಾಲ್ಯೂ ಇರುತ್ತೆ. ಇವೆರಡನ್ನೂ ಕೌಂಟ್ ಮಾಡಿಕೊಂಡು ನಿಮ್ಗೆ ಫೈನಲ್ ಕಟ್ ಆಫ್ನ ರಿಲೀಸ್ ಮಾಡ್ತಾರೆ. ನೆಕ್ಸ್ಟ್ ಇವಾಗ RRB PO ಆಫೀಸರ್ ಸ್ಕೇಲ್ 1ರಲ್ಲಿ PO ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಸಬ್ಜೆಕ್ಟ್ ರೀಸನಿಂಗ್ ಮತ್ತು ಬೇರೆ ಎಕ್ಸಾಮ್ಸ್ IBPS ಕ್ಲರ್ಕ್ ಮತ್ತು IBPS PO SBIನಲ್ಲೆಲ್ಲ ನೀವು ನೋಡಿರ್ತೀರ, ಇಂಗ್ಲೀಷ್ ಸಬ್ಜೆಕ್ಟ್ ಕೂಡ ಇರುತ್ತೆ. ಬಟ್ RRB POನಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಅದು ಇಂಗ್ಲೀಷ್ ಸಬ್ಜೆಕ್ಟ್ ಇರೋದಿಲ್ಲ. ರೀಸನಿಂಗ್ ಮತ್ತು ಕ್ವಾಂಟ್ ಸಬ್ಜೆಕ್ಟ್ ಎರಡೇ ಸಬ್ಜೆಕ್ಟ್ಸ್ ಇರುತ್ತೆ. ಯಾರ್ಯಾರು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ವೀಕ್ ಇದ್ದಿರಲ್ಲ, ಅಥವಾ ಯಾರಿಗೂ ಹೆದರಿಕೆ ಬರುತ್ತಲ್ಲ, ಅಂದರೆ ಆ ಕಟ್ ಆಫ್ನ ಕ್ಲಿಯರ್ ಮಾಡೋದಕ್ಕಾಗಲ್ಲ, ಅಂಥವ್ರಿಗೆಲ್ಲರೂ ರೀಸನಿಂಗ್ ಮತ್ತು ಕ್ವಾಂಟ್ ಸೆಕ್ಷನ್ ಅಷ್ಟೇ ಇರುತ್ತೆ, ಇಂಗ್ಲೀಷ್ ಇರೋದಿಲ್ಲ. ಇದೊಂದು ಮೇನ್ ಅಡ್ವಾಂಟೇಜ್ ಆಗುತ್ತೆ. ಮತ್ತು ಈಸಿ ಕೂಡ ಇರುತ್ತೆ. SBO, IBPS ಇದಕ್ಕೆಲ್ಲ ಎಕ್ಸಾಮ್ಸ್ಗೆ ಕಂಪೇರ್ ಮಾಡಿದರೆ RRB PO ಆಫೀಸರ್ ಎಕ್ಸಾಮ್ ಆಗಿರ್ಬೋದು, RRB ಕ್ಲರ್ಕ್ ಎಕ್ಸಾಮ್ ಆಗಿರ್ಬೋದು ತುಂಬಾ ಈಸಿ ಆಗಿರುತ್ತೆ. ಬೇರೆ SBIಗೆ ಮತ್ತು IBPS ಎಕ್ಸಾಮ್ಗೆ ಕಂಪೇರ್ ಮಾಡಿದರೆ ಇದು ತುಂಬಾ ಈಸಿ ಆಗಿರುತ್ತೆ. ಇಲ್ಲಿ ಸ್ಪೀಡ್ ಮತ್ತು ಅಕ್ಯುರೇಸಿ ತುಂಬಾ ಮ್ಯಾಟರ್ ಆಗುತ್ತೆ. ನೀವು ಎಷ್ಟು ಸ್ಪೀಡಿಂದ ಮಾಡ್ತೀರಾ, ನಿಮ್ಮ ಅಪ್ರೋಚಸ್ ಹೇಗಿರುತ್ತೆ ಅದು ತುಂಬಾ ಮ್ಯಾಟರ್ ಆಗುತ್ತೆ. ಆಮೇಲೆ ಇವಾಗ ಇನ್ನೊಂದು 15 ಡೇಸ್ ಮಾತ್ರ ಇದೆ RRB PO ಆಫೀಸರ್ ಸ್ಕೇಲ್ 1 ಎಕ್ಸಾಮ್ಗೆ. ಯಾಕಂದರೆ August 5th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. August 5th ಮತ್ತು 6th RRB PO ಎಕ್ಸಾಮ್ಸ್ ಇದೆ. ಜಸ್ಟ್ 15 to 20 ಡೇಸ್ ಅಷ್ಟೇ ಉಳಿದಿರೋದು. ಇನ್ನೂವರೆಗೂ ಮಾಕ್ ಟೆಸ್ಟ್ ಏನಾದರೂ ನೀವು ಬರೀ ಪೇಪರ್ ಪೆನ್ ತೊಗೊಂಡು ಸಪ್ರೇಟಾಗಿ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ತೀರಾ ಅಂದರೆ ಅದು ಇದರಲ್ಲಿ ಯೂಸ್ ಆಗೋಲ್ಲ. ಲ್ಯಾಪ್ಟಾಪ್ನ ತೊಗೊಂಡ್ಬಿಟ್ಟು ಲ್ಯಾಪ್ಟಾಪ್ನಲ್ಲಿನೇ ಆಲ್ಮೋಸ್ಟ್ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಅದರಲ್ಲಿ ಮೌಸ್ ತೊಗೊಂಡು ಲ್ಯಾಪ್ಟಾಪ್ನಲ್ಲಿನೇ ಮಾಕ್ ಟೆಸ್ಟ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಿನಿಮಮ್ 5 to 6 ಇಯರ್ 2017ಇಂದ ಹಿಡಿದು 2022ವರೆಗೂ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿರುತ್ತಲ್ವ, RRB PO ಎಕ್ಸಾಮ್ನ ನೀವು ಅಟೆಂಡ್ ಮಾಡ್ತಿದ್ದೀರಾ ಅಂದರೆ 2017ಇಂದ 2022ವರೆಗೂ ಎಲ್ಲ ಕ್ವಶನ್ ಪೇಪರ್ನೂ ಒಂದು ವಿತ್ ಟೈಮರ್ ಸಾಲ್ವ್ ಮಾಡಿ. ನಿಮಗೆ ಐಡಿಯಾ ಸಿಗುತ್ತೆ ಯಾವ ಥರ ಕ್ವಶನ್ ಬಂದಿರುತ್ತೆ, ಪ್ಯಾಟರ್ನ್ ಹೇಗಿದೆ, ಯಾವ ಕ್ವಶನಲ್ಲಿ ಜಾಸ್ತಿ ಕೇಳಿದ್ದಾರೆ ಯಾವ ಕ್ವಶನನ್ನು, ಯಾವುದರಲ್ಲಿ ಮಾರ್ಕ್ಸ್ ಜಾಸ್ತಿ ಬಂದಿದೆ ಯಾವುದ್ರ ಬಗ್ಗೆ ಅಂತ ನಿಮಗೆಲ್ಲನೂ ಡೀಟೇಲಾಗಿ ಸಿಗುತ್ತೆ. ಡೈರೆಕ್ಟಾಗಿ ನೀವು ಮಾಕ್ ಟೆಸ್ಟ್ ಏನಾದರೂ
ಅಟೆಂಡ್ ಮಾಡೋದಕ್ಕೆ ಹೋದರೆ ಅಂದರೆ ಸೊ ಮಾಕ್ ಟೆಸ್ಟ್ ಡಿಫಿಕಲ್ಟ್ ಇರುತ್ತೆ. ಅಂದರೆ ಆ್ಯಕ್ಚುಲಿ ಎಕ್ಸಾಮ್ ಏನಿರುತ್ತಲ್ವ ಅದಕ್ಕಿಂತಲೂ ಲೆವೆಲ್ ತುಂಬಾ ಡಿಫಿಕಲ್ಟ್ ಇರುತ್ತೆ. ನೀವು ಮಾಕ್ ಟೆಸ್ಟ್ ಡೈರೆಕ್ಟಾಗಿ ಯಾವುದಾದ್ರೂ ಮಾಕ್ ಟೆಸ್ಟ್ ಪರ್ಚೇಸ್ ಮಾಡ್ಕೊಂಡು ಅಟೆಂಪ್ಟ್ ಮಾಡಿದರೆ ನಿಮ್ಮ ಸ್ಕೋರ್ ತುಂಬಾ ಕಡಿಮೆ ಬರುತ್ತೆ. ಸೊ ಡಿಮೋಟಿವೇಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ನಿಮಗೆ. ಸೊ ಫಸ್ಟ್ ಒಂದು ಸಲ ಪ್ರೀವಿಯಸ್ ಇಯರ್ 2017ಇಂದ 22ವರೆಗೂ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸಿಸ್ ಮಾಡ್ಕೊಳ್ಳಿ. ಅದರ ನೆಕ್ಸ್ಟ್ ಮಾಕ್ ಟೆಸ್ಟ್ನ ನೀವು ಅಟೆಂಡ್ ಮಾಡ್ಬೋದು. ಮಾಕ್ ಟೆಸ್ಟಲ್ಲಿ ಪ್ರಾಕ್ಟೀಸ್ ಮಾಕ್, ಸ್ಮಾರ್ಟ್ ಕ್ರೀಡಾ, ಅಡ್ಡ 24/7 ಆಮೇಲೆ ತುಂಬಾ ಮಾಕ್ ಟೆಸ್ಟ್ಸ್ ಇದೆ. ಟೆಕ್ಸ್ಟ್ ಬುಕ್ ಮಾಕ್ ಟೆಸ್ಟ್ ಆಗಿರ್ಬೋದು, ಬೈಜೂಸ್ ಗೈಡ್ಲಿ. ಸೊ ಎಲ್ಲ ಮಾಕ್ ಟೆಸ್ಟ್ದು ಫ್ರೀ ಮಾಕ್ ಟೆಸ್ಟ್ ಕೂಡ ಇರುತ್ತೆ ಒಂದೊಂದು. ಸೊ ಆ ಥರ ಯಾವುದಾದ್ರೂ ಒಂದನ್ನು ಪರ್ಚೇಸ್ ಮಾಡ್ಕೊಂಡಾದರೂ ಮಾಡಿ, ಇಲ್ಲಾಂದರೆ ಎಲ್ಲ ಮಾಕ್ ಟೆಸ್ಟ್ ಫ್ರೀ ಮಾಕ್ ಟೆಸ್ಟ್ ಅಂತ ಇಟ್ಟಿರ್ತಾರಲ್ವ ಆ ಟೈಮ್ನಲ್ಲಿ ಕೂಡ ರಿಜಿಸ್ಟರ್ ಮಾಡ್ಕೊಂಡು ನೀವು ಅಟೆಂಪ್ಟನ್ನ ಮಾಡ್ಕೋಬೋದು. ಸೊ ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಅನಲೈಸಸ್ ಮಾಡ್ಕೊಳ್ಳಿ. ಅದನ್ನ ಅನಲೈಸಸ್ ಮಾಡಾದ್ಮೇಲೆ ಮಾಕ್ ಟೆಸ್ಟ್ನ ಟ್ರೈ ಮಾಡಿ. ಸೊ ಇವಾಗಲಿಂದನೇ ಡೈಲಿ 2 ಮಾಕ್ ಟೆಸ್ಟ್ ಕೊಡಿ. ಬರೀ ಮಾಕ್ ಟೆಸ್ಟ್ ಅಂದರೆ ನೀವು ಎಷ್ಟು ನಂಬರ್ ಮಾಕ್ ಟೆಸ್ಟ್ ಅಟೆಂಪ್ಟ್ ಮಾಡಿದ್ದೀರಾ ಅಂತ ಅಷ್ಟೇ ಆಗಲ್ಲ. ಸೊ ನೀವು ಯಾವ ಥರ ಅನಲೈಸಸ್ ಮಾಡ್ಕೊಳ್ತೀರಾ ಅಂತ ಕೂಡ ಇದನ್ನು ಮ್ಯಾಟರ್ ಆಗುತ್ತೆ. ಸೊ 45 ಮಿನಿಟ್ಸಲ್ಲಿ 80 ಕ್ವಶನ್ಸ್ನ ನೀವು ಸಾಲ್ವ್ ಮಾಡೋದಿರುತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ರೀಸನಿಂಗ್ ಮತ್ತು ರೀಸನಿಂಗ್ 40 ಕ್ವಶನ್ಸ್ 40 ಮಾರ್ಕ್ಸ್, ಕಾಂಟ್ ಸೆಕ್ಷನ್ 40 ಕ್ವಶನ್ಸ್ 40 ಮಾರ್ಕ್ಸ್. ಸೊ ಕಂಪೋಸಿಟ್ ಟೈಮು 45 ಮಿನಿಟ್ಸ್ ಅಂದರೆ ಎರಡೂ ಸೇರಿ. ನಿಮ್ಗೆ ಇಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಸೆಕ್ಷನಲ್ ಟೈಮಿಂಗ್ ಇರಲ್ಲ. ನೀವು IBPS ಕ್ಲರ್ಕ್, SBI PO ಅಥವಾ SBI ಕ್ಲರ್ಕ್ ಯಾವುದ್ರಲ್ಲೂ ಕೂಡ ನಿಮಗೆ ಅಂದರೆ 100 ಕ್ವಶನ್ಸ್ ಇದ್ದರೆ ಸೊ ನಿಮಗೆ 35 ಕ್ವಶನ್ಸ್. ರೀಸನಿಂಗ್ ಬರೀ 20 ಮಿನಿಟ್ಸ್, ಇಂಗ್ಲೀಷ್ಗೆ 20 ಮಿನಿಟ್ಸ್ ಈ ಥರ ಡಿವೈಡ್ ಮಾಡಿಕೊಟ್ಟಿರ್ತಾರಲ್ಲ. ಸೊ RRB PO ಆಗಿರ್ಬೋದು, ಕ್ಲರ್ಕ್ ಎಕ್ಸಾಮ್ಸಲ್ಲಾಗಿರ್ಬೋದು ನಿಮ್ಗೆ ಸೆಕ್ಷನಲ್ ಟೈಮಿಂಗ್ ಇರೋದಿಲ್ಲ, ಬಟ್ ಸೆಕ್ಷನಲ್ ಕಟ್ ಆಫ್ ಇರುತ್ತೆ. ಸೊ ನೀವು ಎಲ್ಲ ಸಬ್ಜೆಕ್ಟ್ನೂ ಕೂಡ ಸೆಕ್ಷನಲ್ ಕಟ್ ಆಫ್ನ ಕ್ಲಿಯರ್ ಮಾಡಲೇಬೇಕಾಗುತ್ತೆ. ಸೊ ಬರೀ ರೀಸನಿಂಗ್ ಒಂದೇ ಅಟೆಂಪ್ಟ್ ಮಾಡ್ತೀವಿ, ಕಾಂಟ್ ಸೆಕ್ಷನ್ ಮಾಡಲ್ಲ ಅಂದಾಗಲ್ಲ. ಸೊ ಎರಡನ್ನೂ ಕೂಡ ಅಟೆಂಪ್ಟ್ ಮಾಡಲೇಬೇಕು. ಬಟ್ ಸೆಕ್ಷನಲ್ ಟೈಮಿಂಗ್ ನಿಮಗೆ ಇರೋದಿಲ್ಲ, ಅಂದರೆ ಸಪ್ರೇಟಾಗಿ ಇರೋದಿಲ್ಲ. 45 ಮಿನಿಟ್ಸಲ್ಲಿ ಈ ಎರಡನ್ನೂ ಕೂಡ 80 ಕ್ವಶನ್ಸ್ನು ಕೂಡ ನೀವು ರೀಸನಿಂಗ್ ಸೆಕ್ಷನನ್ನು ಫಸ್ಟ್ ಆದರೂ ಆಯ್ಕೆ ಮಾಡ್ಕೋಬೋದು, ಅಥವಾ ಕಾಂಟ್ ಸೆಕ್ಷನ್ ಕಾಂಟ್ ಅಂದರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅದನ್ನಾದರೂ ನೀವು ಫಸ್ಟಲ್ಲೇ ಅಟೆಂಪ್ಟ್ ಮಾಡ್ಕೋಬೋದು. ಫಸ್ಟ್ ನಿಮ್ಗೆ ಯಾವ ಸಬ್ಜೆಕ್ಟ್ ಸ್ಟ್ರಾಂಗ್ ಇದೆ ಅಂತ ನೋಡ್ಕೊಳ್ಳಿ. ಯಾಕಂದರೆ ಇದ್ರ ಕಟ್ ಆಫ್ ತುಂಬಾ ಕಡಿಮೆ ಇದನ್ನು ಬರುತ್ತೆ. PO ಆಫೀಸರ್ ಸ್ಕೇಲ್ ಆನ್ ಎಕ್ಸಾಮ್ಸ್ ಕಟ್ ಆಫ್. ಸೊ ಯಾವುದಾದ್ರೂ ನಿಮ್ಮ ರೀಸನಿಂಗ್ ಸಬ್ಜೆಕ್ಟ್ಸ್ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ಅದರಲ್ಲಿ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡು ಇದರಲ್ಲಿ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇಲ್ಲಾಂದರೆ ಕಾಂಟ್ ಸೆಕ್ಷನಲ್ಲಿ ನಿಮ್ದು ಏನಾದರೂ ಕಮಾಂಡಿಂಗ್ ಚೆನ್ನಾಗಿತ್ತಂದರೆ ಸೊ ಕಾಂಟ್ ಸೆಕ್ಷನಲ್ಲಿ ತುಂಬ ಪ್ರಾಕ್ಟೀಸ್ ಮಾಡಿ. ಸೊ ಈಗ ಲಾಸ್ಟ್ ಟೈಮಲ್ಲಿ ಆರ್ಥಮೆಟಿಕ್ ಚಾಪ್ಟರ್ಸ್ 15 ಅಂದರೆ ನಿಮ್ಗೆ ಬರಲಾರ ಚಾಪ್ಟರ್ಸ್ನೆಲ್ಲ ಇಟ್ಕೊಂಡ್ಬಿಟ್ಟು ಟೈಮ್ ವೇಸ್ಟ್ನ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಕರೆಂಟ್ ಅಫೇರ್ಸ್ಗೆ ತುಂಬ ಟೈಮ್ ಕೊಡಬೇಡಿ. ಡೈಲಿ ಒಂದು ಹಾಫ್ ಆನ್ ಅವರ್ ಅಷ್ಟೇ ಕೊಡಿ. ಇಂಗ್ಲೀಷ್ ಸಬ್ಜೆಕ್ಟ್ಸ್ಗೂ ಕೂಡ ಒಂದು ಅರ್ಧ ಗಂಟೆ ಅಷ್ಟೇ ಟೈಮ್ನ ಕೊಡಿ. ಸೊ ರೀಸನಿಂಗ್ ಮತ್ತು ಕಾಂಟ್ ಸೆಕ್ಷನ್ ಇದೆರಡನ್ನೂ ಕೂಡ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಇದ್ರ ಜೊತೆಗೇ ಇಂಗ್ಲೀಷ್ನೂ ಕೂಡ ಸ್ಟಡಿ ಮಾಡ್ಕೊತೀರಿ. ಒಂದು ಅರ್ಧ ಗಂಟೆ ಮಾತ್ರ ಟೈಮ್ ಕೊಡಿ, ತುಂಬ ಕೊಡೋದಕ್ಕೆ ಹೋಗಬೇಡಿ. ಯಾಕಂದರೆ ಇಂಗ್ಲೀಷ್ ನಿಮ್ಗೆ IBPS ಕ್ಲರ್ಕ್ ಮತ್ತು IBPS PO ಎಕ್ಸಾಮ್ಸಲ್ಲಿ SBIನಲ್ಲಿನೂ ಕೂಡ ಅದೆಲ್ಲ ಎಕ್ಸಾಮ್ಸಲ್ಲಿ ನಿಮ್ಗೆ ಇಂಗ್ಲೀಷ್ ಸಬ್ಜೆಕ್ಟ್ ಬರುತ್ತೆ. ಇದೊಂದು ಎಕ್ಸಾಮ್ಸಲ್ಲಿ ಮಾತ್ರ ಇಂಗ್ಲೀಷ್ ಸಬ್ಜೆಕ್ಟ್ ಇಲ್ಲ. ಸೊ ಇದರಲ್ಲಿ ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಸೊ ಟೋಟಲ್ ನಿಮ್ಗೆ 45 ನಿಮಿಷ ಇರುತ್ತೆ. 45 ನಿಮಿಷದಲ್ಲಿ 80 ಕ್ವಶನ್ಸ್ ಮತ್ತು ಅದಕ್ಕೆ 80 ಮಾರ್ಕ್ಸ್, ಮತ್ತು ಇದರಲ್ಲಿ 0.25 ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ ಒಂದು ಕ್ವಶನ್ದು ಆನ್ಸರ್ ನೀವೇನು ಏನಾದರೂ ರಾಂಗ್ ಆಯ್ತಂದರೆ ಸೊ ನಿಮ್ಗೆ 0.25 ಮಾರ್ಕ್ಸ್ ಕಟ್ ಆಗುತ್ತೆ. ನೀವು ಕರೆಕ್ಟಾಗಿ ಮಾಡಿರೋ ಆನ್ಸರಿಂದ ನಿಮ್ಗೆ ಅಷ್ಟು ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ನೀವು 4 ಕ್ವಶನ್ಸ್ ಏನಾದ್ರೂ ರಾಂಗ್ ಆಗಿ ಮಾಡಿದರೆ 1 ಮಾರ್ಕ್ಸ್ ನಿಮಗೆ ಅಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ ತುಂಬಾ ಇಂಪಾರ್ಟೆಂಟ್. ಗೆಸ್ ವರ್ಕ್ ಅಂತೂ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಸ್ಪೀಡಾಗಿ ಕ್ಯಾಲ್ಕುಲೇಷನ್ ಸ್ಪೀಡಾಗಿರ್ಬೋದು ಅಥವಾ ರೀಸನಿಂಗಲ್ಲಿ ಆಗಿರ್ಬೋದು ವಿತ್ ಟೈಮರ್ ಪ್ರಾಕ್ಟೀಸ್ ಮಾಡಿ. ಬರೀ ಪೆನ್ನು ಪೇಪರ್ ಇಟ್ಕೊಂಡ್ಬಿಟ್ಟು ಬುಕ್ಸ್ನ ಇಟ್ಕೊಂಡ್ಬಿಟ್ಟು ಸಾಲ್ವ್ ಮಾಡ್ತಾ ತುಂಬ ಟೈಮ್ ತೊಗೊಳೋದಕ್ಕೆ ಹೋಗಬೇಡಿ. ಸೊ ನೀವು ಟೈಮರ್ ಜೊತೆ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಸೊ ನಿಮ್ಗೆ ಪ್ರಾಕ್ಟೀಸ್ ಚೆನ್ನಾಗಾಗುತ್ತೆ. ಅಂದರೆ ನಿಮ್ಗೆ ಆ ಪ್ರೆಷರ್ ಇರುತ್ತೆ. ಸೊ 45 ಮಿನಿಟ್ಸಲ್ಲಿ ಇಷ್ಟು ಕ್ವಶನ್ಸ್ನ ಅಟೆಂಪ್ಟ್ ಮಾಡಬೇಕಾಗಿರುತ್ತಲ್ಲ, ಆ ಪ್ರೆಷರಲ್ಲಿ ನೀವು ಅಂದರೆ ಮಾಡಿದರೆ ನಿಮಗೆ ತುಂಬಾ ರಿಯಲ್ ಎಕ್ಸಾಮ್ಸ್ ಥರನೇ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಮತ್ತು ರಿಯಲ್ ಎಕ್ಸಾಮ್ಸಲ್ಲಿ ನಿಮ್ಗೆ ತುಂಬ ಬೆನಿಫಿಟ್ ಕೂಡ ಆಗುತ್ತೆ. ಸೊ ಇದು ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ರೀಸನಿಂಗ್ 40 ಕ್ವಶನ್ಸ್ 40 ಮಾರ್ಕ್ಸ್, ಕಾಂಟ್ 40 ಕ್ವಶನ್ಸ್ 40 ಮಾರ್ಕ್ಸ್. ಆಮೇಲೆ ಮೇನ್ ಸೆಕ್ಷನಲ್ಲಿ RRB PO ಮೇನ್ಸಲ್ಲಿ ನೋಡಿ ರೀಸನಿಂಗ್ 40 ಕ್ವಶನ್ಸ್ 50 ಮಾರ್ಕ್ಸ್. ಅಂದರೆ ಒಂದು ಕ್ವಶನ್ 1.5 ಮಾರ್ಕ್ಸ್, 1.5 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ ಒಂದು ಕ್ವಶನ್. ಸೊ ಜನರಲ್ ಅವೇರ್ನೆಸ್ ನೋಡಿ 40 ಕ್ವಶನ್ಸ್ 40 ಮಾರ್ಕ್ಸ್. ಆಮೇಲೆ ಕಾಂಟ್ ಸೆಕ್ಷನ್ 40 ಕ್ವಶನ್ಸ್ 50 ಮಾರ್ಕ್ಸ್. ನೋಡಿ ಇಲ್ಲಿ ತುಂಬ ವೇಟೇಜ್ ಅವ್ರು ಕೊಟ್ಟಿರೋದು ರೀಸನಿಂಗ್ ಮತ್ತು ಕಾಂಟ್ ಸಬ್ಜೆಕ್ಟಿಗೆ. ರೀಸನಿಂಗ್ ಸಬ್ಜೆಕ್ಟಲ್ಲಿ ಕೂಡ 40 ಕ್ವಶನ್ಸ್, ಕಾಂಟ್ ಸಬ್ಜೆಕ್ಟ್ನಲ್ಲಿ ಕೂಡ 40 ಕ್ವಶನ್ಸ್. ಬಟ್ ಮಾರ್ಕ್ಸ್ ನೋಡಿ 50 ಮಾರ್ಕ್ಸ್ ಇದೆ ಎರಡರಲ್ಲಿನೂ ಕೂಡ. ಒಂದೊಂದು ಕ್ವಶನ್ಸ್ ಕೂಡ 1.5 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಸೊ ಜನರಲ್ ಅವೇರ್ನೆಸ್ 40 ಕ್ವಶನ್ 40 ಮಾರ್ಕ್ಸ್. ಇಂಗ್ಲೀಷ್ ಲ್ಯಾಂಗ್ವೇಜ್ ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಏನಾದರೂ ನಿಮಗೆ ಇಂಗ್ಲೀಷ್ ವೀಕ್ ಇದೆ, ಅಷ್ಟು ನಿಮ್ಗೆ ಇಂಗ್ಲೀಷಲ್ಲಿ
ಇಂಗ್ಲೀಷಲ್ಲಿ ಅಟೆಂಪ್ಟ್ ಮಾಡಲ್ಲ ಅಂದರೆ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕೂಡ ಇರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜ್ ಆರ್ ಹಿಂದಿ ಲ್ಯಾಂಗ್ವೇಜ್. ಅಂದರೆ ಮೇನ್ಸ್ ಎಕ್ಸಾಮ್ಸಲ್ಲಿ ಮಾತ್ರ, ಮೇನ್ಸ್ ಎಕ್ಸಾಮ್ಸಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದ್ದಾಗ ನೀವು ಅದನ್ನು ಅಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ, ಅದರಲ್ಲಿ ನೀವು ಹಿಂದಿನ ಚೂಸ್ ಮಾಡಿಕೊಂಡು ಹಿಂದಿನಲ್ಲಿ ಈ ಲ್ಯಾಂಗ್ವೇಜ್ನಲ್ಲಿ ಕೂಡ ಆ ಎಕ್ಸಾಮನ್ನು ಬರಿಬೋದು. ಆಮೇಲೆ ಕಂಪ್ಯೂಟರ್ ನಾಲೆಜ್ 40 ಕ್ವಶನ್ಸ್ 20 ಮಾರ್ಕ್ಸ್, ಅಂದರೆ ಒಂದೊಂದು ಕ್ವಶನ್ಗೆ ಅರ್ಧ ಮಾರ್ಕ್ಸ್, 40 ಕ್ವಶನ್ಸ್ಗೆ 20 ಮಾರ್ಕ್ಸ್ ಇದೆ. ಯಾವುದಾದ್ರೂ PDF-ನಲ್ಲಿ ನೀವು ಕೂಡ ತೊಗೊಂಡ್ಬಿಟ್ಟು ಕೂಡ ಸ್ಟಡಿನ ಮಾಡ್ಬೋದು. ಸೊ ಮೇನ್ಸ್ ಎಕ್ಸಾಮ್ ಪ್ಯಾಟರ್ನ್. ನೆಕ್ಸ್ಟ್ RRB PO ಪ್ರಿಲಿಮ್ಸ್ ಕಟ್ ಆಫ್. ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡಿದರೆ ಕರ್ನಾಟಕ ಸ್ಟೇಟ್ ಅದು ತುಂಬಾ ಲೋ, ಅಂದರೆ ಕಡಿಮೆ ಕಟ್ ಆಫ್ ಇದೆ. 36 ಲಾಸ್ಟ್ 2022ನಲ್ಲಿ 36 ಮಾತ್ರ ಕಟ್ ಆಫ್ ಬಂದಿದೆ ಕರ್ನಾಟಕ ಸ್ಟೇಟ್ದು. ಅದೇ 2021ನಲ್ಲಿ 44 ಏನು ಕಟ್ ಆಫ್ ಬಂದಿತ್ತು ಪ್ರಿಲಿಮ್ಸ್ ಎಕ್ಸಾಮ್ಸಿಂದು ಕರ್ನಾಟಕ ಸ್ಟೇಟಿಂದ. RRB POದಲ್ಲಿ ಇನ್ನೊಂದು ಮೇನ್ ಅಡ್ವಾಂಟೇಜ್ ಅಂದರೆ ಇವಾಗ IBPS ಕ್ಲರ್ಕ್, IBPS PO ಎಕ್ಸಾಮ್ಸಲ್ಲೆಲ್ಲನೂ ನಿಮಗೆ ಅಂದರೆ ಈ ಇಂಡಿಯಾ ವೈಸ್ ಅಂದರೆ ಫುಲ್ ಓವರಾಲ್ ಎಷ್ಟು ವೇಕೆನ್ಸಿ ಇದೆ ಅದು ಕೌಂಟ್ ಆಗುತ್ತೆ, ಮತ್ತು ಓವರಾಲ್ ಇಂಡಿಯಾದಲ್ಲಿ ನಿಮ್ಗೆ ಆ ಥರ ಕಟ್ ಆಫ್ ಬರುತ್ತೆ. ಸೊ RRB POದಲ್ಲಿ ಜಸ್ಟ್ ಸ್ಟೇಟ್ ವೈಸ್ ವೇಕೆನ್ಸಿ ಬರುತ್ತೆ, ಕರ್ನಾಟಕ ಸ್ಟೇಟದ್ದು ಆ ಸ್ಟೇಟ್ ಪ್ರಕಾರ ವೇಕೆನ್ಸೀಸ್ ಬರುತ್ತೆ. ಕರ್ನಾಟಕ ಸ್ಟೇಟ್ ಅಂದರೆ ಕರ್ನಾಟಕ ಸ್ಟೇಟ್ದು ಎಷ್ಟು ವೇಕೆನ್ಸಿ ಇದೆಯೋ ಅಷ್ಟೇ ಬರುತ್ತೆ. ಆಮೇಲೆ ಇಲ್ಲೇನಂದರೆ ಇವಾಗ ಬೇರೆ SBI ಮತ್ತು IBPS ಅಲ್ಲಿ PO ಅಂದರೆ ಆಫೀಸರ್ ಸ್ಕೇಲ್ ಒನ್ ಎಕ್ಸಾಮ್ಸ್, ಅದನ್ನು ನೀವು ಕ್ಲಿಯರ್ ಮಾಡಿದರೂ ಕೂಡ ನಿಮಗೆ ಕರ್ನಾಟಕದಲ್ಲಿ ಸಿಗಲ್ಲ. ಅವರು ಎಲ್ಲಿ ಅಂದರೆ ಓವರಾಲ್ ಇಂಡಿಯಾ ಪ್ರಕಾರ ಅದು ಕಟ್ ಆಫ್ ರಿಲೀಸ್ ಆಗುತ್ತೆ, ಮತ್ತು ಅವ್ರಿಗೆ ಎಲ್ಲಿ ಪೋಸ್ಟಿಂಗ್ ಮಾಡ್ತಾರೆ ನೀವು ಅಲ್ಲಿ ಹೋಗಬೇಕಾಗತ್ತೆ. ಬಟ್ ಇದಕ್ಕೊಂದು ಅಡ್ವಾಂಟೇಜ್ ಏನಂದರೆ RRB PO ಆಫೀಸರ್ ಸ್ಕೇಲ್ ಎಕ್ಸಾಮ್ಸಲ್ಲಿ ನಿಮ್ಗೆ ವಿದಿನ್ ಕರ್ನಾಟಕನೇ ನಿಮ್ಗೆ ಪೋಸ್ಟಿಂಗ್ ಸಿಗುತ್ತೆ, ಮತ್ತು ವಿದಿನ್ ಕರ್ನಾಟಕನೇ ಸ್ಟೇಟ್ ವೇಕೆನ್ಸೀಸು ಕೂಡ ಬರುತ್ತೆ. ಆಮೇಲೆ ಅದರಲ್ಲಿ ಕಟ್ ಆಫ್ ಕೂಡ ಕರ್ನಾಟಕ ಸ್ಟೇಟ್ ವೈಸಿಂದನೇ ಕಟ್ ಆಫ್ ಹೋಗುತ್ತೆ. ಇನ್ ಕೇಸ್ ನೀವೇನಾದರೂ ಬೇರೆ ಸ್ಟೇಟ್ಗೆ ಏನಾದರೂ ಅಪ್ಲೈ ಮಾಡಬೇಕಂದ್ರೂ ಕೂಡ ಮಾಡ್ಬೋದು. ಎಷ್ಟು ಜನ ಬೇರೆ ಸ್ಟೇಟಿಂದ ಇಲ್ಲಿ ಕರ್ನಾಟಕ ಸ್ಟೇಟ್ಗೂ ಕೂಡ ಅಪ್ಲೈ ಮಾಡ್ತಾರೆ, ಯಾಕಂದರೆ ಕಟ್ ಆಫ್ ಲೋ ಇರೋದನ್ನು ನೋಡಿಬಿಟ್ಟು ಅವ್ರು ಮಾಡಿರ್ತಾರೆ. ಸೊ ಆಲ್ರೆಡಿ ಬೇರೆ ಅಂದರೆ ಮ್ಯಾಕ್ಸಿಮಮ್ ಕಟ್ ಆಫ್ ಲಾಸ್ಟ್ ಸ್ಟೇಟ್ ಉತ್ತರ ಪ್ರದೇಶದಲ್ಲಿ 62.75 ಮಾರ್ಕ್ಸ್ ಬಂದಿದೆ. ಬಟ್ ಕರ್ನಾಟಕ ಸ್ಟೇಟಲ್ಲಿ ಲಾಸ್ಟ್ ಸ್ಟೇಟ್ ಕಡಿಮೆ ಕಟ್ ಆಫ್ ಬಂದಿದೆ, 36 ಬಂದಿದೆ. ಸೊ ನಿಮ್ಮ ಸ್ಟ್ರಾಟಜಿ ಏನಾಗಿರ್ಬೇಕಂದ್ರೆ PO ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಇನ್ ಕೇಸ್ ನಿಮ್ದು ಏನಾದರೂ ಕಡಿಮೆ ಮಾರ್ಕ್ಸ್ ಬರ್ತಿದೆ ಅಂದರೆ ನೀವು ಡಿಮೋಟಿವೇಟ್ ಆಗೋದಕ್ಕೆ ಹೋಗಬೇಡಿ. ಆಲ್ಮೋಸ್ಟ್ ಇವಾಗಿಂದನೇ ಡೈಲಿ 2 ಮಾಕ್ ಟೆಸ್ಟ್ನ ಬೆಳಿಗ್ಗೆ ಒಂದು ಸಾಯಂಕಾಲ ಒಂದು, ಈ ಥರ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆ ಥರ ಡೈಲಿ ಒಂದೊಂದು ಮಾಕ್ ಟೆಸ್ಟ್ನ ಅಟೆಂಪ್ಟ್ ಮಾಡಿ, ಮತ್ತು ಅದನ್ನು ಮಿನಿಮಮ್ 1.5 ತಾಸಾದ್ರೂ ಕೊಟ್ಬಿಟ್ಟು ಅನಲೈಸಸ್ ಮಾಡ್ಕೊಳ್ಳಿ. ನೀವು ಯಾವ್ದು ಆನ್ಸರ್ನ ರಾಂಗ್ ಮಾಡಿದ್ದೀರಾ, ಯಾವ್ದು ಆನ್ಸರ್ನ ಬಿಟ್ಟಿದ್ದೀರಾ, ಮತ್ತು ಯಾವ ಆನ್ಸರಲ್ಲಿ ನೀವು ಸಿಲ್ಲೇ ಮಿಸ್ಟೇಕ್ನ ಮಾಡ್ಕೊಂಡ್ಬಿಟ್ಟು ಮಾರ್ಕ್ಸ್ನ ಅಂದರೆ ನಿಮ್ಗೆ ಮಾರ್ಕ್ಸ್ ಹೋಗಿದೆ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಆಲ್ಮೋಸ್ಟ್ ಲ್ಯಾಪ್ಟಾಪ್ನಲ್ಲಿನೇ ಲ್ಯಾಪ್ಟಾಪ್ನಲ್ಲಿ ಅಥವಾ PC ನಿಮ್ಮ ಕಂಪ್ಯೂಟರ್ ಇದ್ದರೆ ಅದರಲ್ಲೇ ಪ್ರಾಕ್ಟೀಸ್ ಮಾಡಿ. ಅಂದರೆ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅಲ್ಲಿ ಮೌಸ್ ಸರಿಯಾಗಿ ವರ್ಕ್ ಆಗೋಲ್ಲ ಎಕ್ಸಾಮ್ ಹಾಲಲ್ಲಿ, ಕೆಲವೊಂದು ಪೀಸ್ ಪ್ರಾಬ್ಲಮ್ ಇರುತ್ತೆ. ಸೊ ಅಲ್ಲಿ ಟೈಮಿಂಗ್ ನಿಮಗೆ ನೀವು ಎಷ್ಟು ಸ್ಪೀಡಾಗಿ ಮಾಡ್ತೀರಾ ಅಷ್ಟು ಒಳ್ಳೆಯದು. ಸೊ ಅಂಥ ಟೈಮಲ್ಲಿ ನೀವು ಇವಾಗಲಿಂದಲೇ ಸ್ಪೀಡನ್ನ ಇನ್ಕ್ರೀಸ್ ಮಾಡ್ಕೊಂಡಿದ್ದಂದರೆ ಅಲ್ಲಿ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಆಮೇಲೆ ಇನ್ನೊಂದು ಏನಂದರೆ ಎಕ್ಸಾಮ್ಸಲ್ಲಿ ನಿಮಗೆ ಇಲ್ಲಿ ಕ್ವಶನ್ಸ್ ಕೆಳಗಡೆ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಇರುತ್ತೆ. ನಿಮ್ಗೆ ಇವಾಗ 1 ಕ್ವಶನ್ ಆದಮೇಲೆ ನಿಮ್ಗೆ 5ನೇ ಆನ್ಸರ್ ಏನಾದರೂ ಗೊತ್ತಿರುತ್ತೆ, 2-3 ಕ್ವಶನ್ದು ಆನ್ಸರ್ ಗೊತ್ತಿರಲ್ಲ. ಸೊ ನೀವು ಡೈರೆಕ್ಟಲ್ಲಿ ಬಟನ್ಸ್ ಕೊಟ್ಟಿರ್ತಾರಲ್ಲ 1 2 3 4 ಅಂತ ಪ್ಯಾನಲ್ ಇರುತ್ತೆ. ಆ ಪ್ಯಾನಲಲ್ಲಿ ಈ ಕ್ವಶನ್ ಈ ಸೈಡ್ ಕ್ವಶನ್ ಇದ್ದರೆ ಈ ಸೈಡ್ ಪ್ಯಾನಲ್ ಕೊಟ್ಟಿರ್ತಾರೆ, ಇಲ್ಲಿ ಸೈಡಿಗೆ 1 2 3 4 ಅಂತ ಈ ಥರ. ಅಂದರೆ ಆ ಕ್ವಶನ್ದ ಆನ್ಸರ್ ನೀವು ಯಾವುದನ್ನು ಮಾಡಿರ್ತಾರಲ್ಲ ಮಾಡಿದ ಮೇಲೆ ಇಲ್ಲಿ ಟಿಕ್ ಮಾಡೋದಿರುತ್ತೆ. ಸೊ ನೀವು ಡೈರೆಕ್ಟಾಗಿ 2ನೇ ಕ್ವಶನ್ಸ್ದಿಂದ ನೀವು 5th ಕ್ವಶನ್ಸ್ಗೆ ಏನಾದ್ರೂ ಜಂಪ್ ಮಾಡ್ತಿದ್ದೀರಾ ಅಂತ ಅಂದರೆ ಡೈರೆಕ್ಟಾಗಿ ಇಲ್ಲಿನೇ 5th ಅಂತ ಕ್ಲಿಕ್ ಮಾಡಿಬಿಟ್ಟು ಹೋಗಬೇಡಿ, ಯಾಕಂದರೆ ನೀವು ಆನ್ಸರ್ ಮಾಡಿರೋದು ಆನ್ಸರ್ ಸೇವ್ ಆಗೋದಿಲ್ಲ. ಅಲ್ಲಿ ಕೆಳಗಡೆ ಒಂದು ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಆಪ್ಷನ್ ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿ ಆದಮೇಲೆ ಸೇವ್ ಆ್ಯಂಡ್ ನೆಕ್ಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡಿ ಆದಮೇಲೆ ನೆಕ್ಸ್ಟ್ ನೀವು 5ನೇ ಕ್ವಶನ್ ಜಂಪ್ ಮಾಡೋ ಹಾಗಿದ್ರೆ ಮಾಡಿಲ್ಲ ಅಂದರೆ ನಿಮ್ಮ ಆನ್ಸರ್ ಸೇವ್ ಆಗೋದಿಲ್ಲ. ಸೊ ಇದು ತುಂಬಾ ಕೇರ್ಫುಲ್ಲಾಗಿ ಮಾಡುವ ಅಂದರೆ ಎಕ್ಸಾಮ್ಸ್ನ ಬರೆಯುವಾಗ. ಸೊ ನಿಮಗೆ ಅಲ್ಲಿ ಸ್ಕ್ರೋಲ್ ಮಾಡೋದೆಲ್ಲ ಇರುತ್ತೆ, ಕ್ವಶನ್ಸ್ನ ಸ್ಕ್ರೋಲ್ ಮಾಡಿಕೊಂಡು ಕೆಲವೊಂದು ಸಲ ಕ್ವಶನ್ ಪ್ಯಾನಲಲ್ಲಿ ಲ್ಯಾಪ್ಟಾಪ್ನಲ್ಲಿ ಅಲ್ಲಿ ಆಲ್ಮೋಸ್ಟ್ ಲ್ಯಾಪ್ಟಾಪ್ ಅಥವಾ PC ಕಂಪ್ಯೂಟರ್ನಲ್ಲಿನೇ ಮಾಕ್ ಟೆಸ್ಟ್ ಕೊಡೋದಕ್ಕೆ ಟ್ರೈ ಮಾಡಿ. ಜಸ್ಟ್ ಪೆನ್ ಆ್ಯಂಡ್ ಪೇಪರ್ ತೊಗೊಂಡು ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ ನಿಮ್ಗೆ ಅಲ್ಲಿ ಸ್ಪೀಡ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಸ್ಪೀಡ್ ಆ್ಯಂಡ್ ಅಕ್ಯುರೇಸಿ. ಸೊ ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಸ್ ಏನಿದೆ ಅಲ್ಲ ಅದು ಜಸ್ಟ್ ನಿಮ್ಮ ಸ್ಪೀಡ್ ಮತ್ತು ಅಕ್ಯುರೇಸಿನ ಅದ್ರ ಬಗ್ಗೆ ಚೆಕ್ ಮಾಡ್ತಾರೆ. ಆಲ್ಮೋಸ್ಟ್ ಕ್ವಶನ್ಸ್ ಈಸಿಯಾಗೇ ಇರುತ್ತೆ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನೀವು ಅನಾಲಿಸಿಸ್ ಮಾಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾಲ್ಕುಲೇಷನ್ ಸ್ಪೀಡ್ನ ಜಾಸ್ತಿ ಮಾಡ್ಕೊಳ್ಳಿ, ಮತ್ತು ಡೈಲಿ ಇವಾಗಲಿಂದನೇ 2 ಮಾಕ್ ಟೆಸ್ಟ್ನ ಕೊಡೋದಕ್ಕೆ ಟ್ರೈ ಮಾಡಿ. ಸೊ ನೆಕ್ಸ್ಟ್ ರೀಸ್ನಿಂಗ್ ಸಿಲೆಬಸ್ ನೋಡಿ. ರೀಸ್ನಿಂಗ್ ಸಿಲೆಬಸ್ಸಲ್ಲಿ ಇನ್ಇಕ್ವಾಲಿಟೀಸ್ ಇಂದ 5 ಕ್ವಶನ್ಸ್ ಕೇಳ್ಬೋದು, ಇಲ್ಲಾಂದರೆ ಸಿಲಾಗಿಸಮಿಂದ 5 ಕ್ವಶನ್ಸ್, ಆಮೇಲೆ ಅಲ್ಫಾನ್ಯೂಮೆರಿಕ್ ಇದರಲ್ಲೂ ಕೂಡ
ಅಲ್ಫಾನ್ಯೂಮರಿಕ್ ಸೀರೀಸಿಂದ 5 ಕ್ವಶನ್ಸ್, ಕೋಡಿಂಗ್ ಡಿಕೋಡಿಂಗ್, ಚೈನೀಸ್ ಕೋಡಿಂಗ್ ಡಿಕೋಡಿಂಗ್ ಅಂತ ಬರುತ್ತೆ. ಸೊ ಇದರಿಂದನೂ ಕೂಡ 5 ಕ್ವಶನ್ಸ್ 5 ಮಾರ್ಕ್ಸ್ ಈ ಥರ ಇರ್ಬೋದು. ಬ್ಲಡ್ ರಿಲೇಷನಿಂದ ನಿಮಗೆ 3 ಮಾರ್ಕ್ಸ್ ಬರುತ್ತೆ. ಆಲ್ಮೋಸ್ಟ್ ಯಾವಾಗಲೂ ಇದ್ರೂ 3 ಮಾರ್ಕ್ಸ್ ಬ್ಲಡ್ ರಿಲೇಷನಿಂದ ಬರುತ್ತೆ. ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ 3 to 5 ಮಾರ್ಕ್ಸ್. ಸೊ ಇನ್ನಿಕ್ವಲ್ ಇವೆಲ್ಲ 5 ಮಾರ್ಕ್ಸ್. ಸೊ ಬ್ಲಡ್ ರಿಲೇಷನ್ ನಿಮಗೆ 3 to 5 ಮಾರ್ಕ್ಸ್. 3 to 5 ಮಾರ್ಕ್ಸ್ ಬ್ಲಡ್ ರಿಲೇಷನ್. ಆಮೇಲೆ ಡೈರೆಕ್ಷನ್ ಡಿಸ್ಟೆನ್ಸ್ನಿಂದನೂ ಕೂಡ 3 to 5 ಮಾರ್ಕ್ಸ್ ಬರುತ್ತೆ. ಆಮೇಲೆ ವರ್ಡ್ ಬೇಸ್ಡ್ ಕ್ವಶನ್ಸ್ ಕೂಡ 2-3 ಕ್ವಶನ್ಸ್ ಈ ಥರ, 1 ಕ್ವಶನ್ಸ್ 2 ಕ್ವಶನ್ಸ್ ಈ ಥರ ಕೊಟ್ಟಿರ್ತಾರೆ. ಮೀನ್, ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್, ಪಝಲ್ ಮತ್ತು ಸಿಟ್ಟಿಂಗ್ ಇದು ಮೇಜರ್ ಎಲಿಮೆಂಟ್ಸ್. ಯಾಕಂದರೆ PO ಎಕ್ಸಾಮ್ಸಲ್ಲಿ, ಆಫೀಸರ್ ಎಕ್ಸಾಮ್ಸಲ್ಲಿ ಇದು 20 to 25 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಪಝಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಇದೆಲ್ಲ ಮಿಸಲೇನಿಯಸ್ ಪಾರ್ಟಲ್ಲಿ ಬರುತ್ತೆ. ಇನ್ಇಕ್ವಾಲಿಟೀಸ್, ಸಿಲೋಗಿಸಮ್, ಅಲ್ಫಾನ್ಯೂಮರಿಕ್ ಸೀರೀಸ್. ಆಮೇಲೆ ಅದು ಹೇಗಂದರೆ ಒಂದು ಶಿಫ್ಟಲ್ಲಿ ಇನ್ಇಕ್ವಾಲಿಟೀಸ್ ಮತ್ತು ಅಲ್ಫಾನ್ಯೂಮರಿಕ್ ಸೀರೀಸ್ನ ಕೇಳಿದಿದ್ರೆ, ಇನ್ನೊಂದು ಶಿಫ್ಟಲ್ಲಿ ಅವ್ರು ಅದನ್ನು ಕೇಳದೆ ಸಿಲೋಗಿಸಮ್ ಮತ್ತು ಕೋಡಿಂಗ್ ಡಿಕೋಡಿಂಗ್ನ ಕೇಳ್ಬೋದು. ಸೊ ಈ ಥರ 5 ಮಾರ್ಕ್ಸ್ದು ಬಂದಿರುತ್ತೆ ಕ್ವಶನ್. ಸೊ ಎಲ್ಲನೂ ಕೂಡ ಮಿಸಲಿಯನ್ಸ್ ಚಾಪ್ಟರ್ನೂ ಕೂಡ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾವ್ದು ಚಾಪ್ಟರ್ನೂ ಕೂಡ ಬಿಡೋದಕ್ಕೆ ಹೋಗಬೇಡಿ. ಎಲ್ಲ ಚಾಪ್ಟ್ರಿಂದನೂ ಒಂದೊಂದು ಶಿಫ್ಟಿಗೆ ಒಂಥರ, ಒಂದು ಶಿಫ್ಟಲ್ಲಿ ಒಂದು ಥರ ಕೊಟ್ಟಿದ್ದರೆ ಕೋಡಿಂಗ್ ಡಿಕೋಡ್, ಚೈನೀಸ್ ಕೋಡಿಂಗ್ ಕೊಟ್ಟಿದ್ದರೆ ಇನ್ನೊಂದು ಶಿಫ್ಟಲ್ಲಿ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸ್ ಈ ಥರ ಎಲ್ಲ ಕೇಳಿರ್ತಾರೆ. ಆಮೇಲೆ ಇದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮತ್ತು ಪಝಲ್ಸ್. ಇದು PO ಎಕ್ಸಾಮ್ಸಲ್ಲಿ, ಆಫೀಸರ್ ಸ್ಕೇಲ್ ಆನ್ ಎಕ್ಸಾಮ್ಸಲ್ಲಿ 20 to 25 ಕ್ವಶನ್ಸ್ ಮತ್ತು ಮಾರ್ಕ್ಸ್ನ ಇದು ಇಷ್ಟು ಮಾರ್ಕ್ಸ್ ಈ 2 ಚಾಪ್ಟರಿಂದನೇ ಬರುತ್ತೆ. ಸೊ ಈ 2 ಚಾಪ್ಟರ್ನೂ ಕೂಡ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಸೊ ಯಾವತ್ತಿದ್ರೂ ಎಕ್ಸಾಮ್ಸ್ನ ಅಟೆಂಪ್ಟ್ ಮಾಡುವಾಗ ಹೇಗಂದರೆ, ಫಸ್ಟ್ ಮಿಸಲಿಯನ್ಸ್ ರೀಸ್ನಿಂಗಲ್ಲಿ ನೀವು ಅಟೆಂಪ್ಟ್ ಮಾಡುವಾಗ ಡೈರೆಕ್ಟ್ ಪಝಲ್ ಅಥವಾ ಸಿಟ್ಟಿಂಗ್ ಅರೇಂಜ್ಮೆಂಟ್ನೇ ಒಮ್ಮದು ಮಕ್ಕಳು ಅದನ್ನು ಟ್ರೈ ಮಾಡೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಅದು ಡಿಫಿಕಲ್ಟ್ ಇತ್ತಂದರೆ ನಿಮ್ಮ ಮೈಂಡ್ ಅಲ್ಲೇ ಸ್ಟ್ರಕ್ ಆಯ್ತು ಅಂದರೆ ಬೇರೆ ಕ್ವಶನ್ಸ್ನ ನಿಮ್ಗೆ ಮಾಡೋದಕ್ಕಾಗಲ್ಲ. ಇದೇನು ಮಿಸಲೇನಿಯಸ್ ಕ್ವಶನ್ಸ್ ಏನಿರುತ್ತಲ್ಲ 1 ಮಾರ್ಕಿಂಗ್ದು, ಸೊ ಫಸ್ಟ್ ಇದು ಈಸಿ ಇರೋದು ಎಲ್ಲನೂ ಸಾಲ್ವ್ ಮಾಡ್ಕೊಂಡು ಲಾಸ್ಟಿಗೆ ಪಝಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ನ ಇದು ಮಾಡ್ಕೊಳ್ಳಿ. ಆಮೇಲೆ ಇದು ಮಷಿನ್ ಇನ್ಪುಟ್, ಡೇಟಾ ಸಫಿಷಿಯನ್ಸಿ, ಲಾಜಿಕಲ್ ರೀಸನಿಂಗ್ ಇದೆಲ್ಲನೂ ಕೂಡ ಮೇನ್ಸ್ ಪಾರ್ಟ್. ಇದು ಫುಲ್ ಪೋರ್ಷನ್ಸ್ ಏನಿದೆ ಅಲ್ಲ 13 ಚಾಪ್ಟರ್ಸ್ ಮೇನ್ಸಲ್ಲಿ ಬರುತ್ತೆ. ಬಟ್ ಪ್ರಿಲಿಮ್ಸಲ್ಲಿ ಈ 10 ಚಾಪ್ಟರ್ಸಿಂದ ಮಾತ್ರ ಕ್ವಶನ್ಸ್ ಬರುತ್ತೆ. ಸೊ ಇವಾಗ ನೆಕ್ಸ್ಟ್ ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡಲ್ಲಿ ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್. ಆಮೇಲೆ ಇನ್ನೊಂದು ಏನಂದರೆ, ನಿಮ್ಗೆ ಅರ್ಥಮೆಟಿಕ್ ಏನಾದರೂ ವೀಕ್ ಆಗಿತ್ತಂದರೆ ಈ ಟೈಮಲ್ಲಿ ಜಸ್ಟ್ 15 to 20 ಡೇಸ್ ಇದ್ದಾಗ ಅರ್ಥಮೆಟಿಕ್ಗೆ ತುಂಬಾ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಸಿಂಪ್ಲಿಫಿಕೇಷನ್, ಅಪ್ರಾಕ್ಸಿಮೇಷನ್, ಆಮೇಲೆ ಡಿ ಐ 3 ಸೆಟ್ ಆದರೂ ಕೊಟ್ಟಿರ್ತಾರೆ. ಪೈ ಚಾರ್ಟ್, ಲೈನ್, ಆಮೇಲೆ ಬಾರ್ ಗ್ರಾಫ್ ಈ ಥರ ಮಿಕ್ ಕ್ಯಾಸ್ಲೆಟ್ DI ಇತ್ತೀಚೆಗೆ ತುಂಬಾ ಕೇಳ್ತಿದ್ದಾರೆ. ಸೊ ಲಾಸ್ಟ್ ಇಯರ್ ಕೂಡ ಸಿಂಪಲ್ ಅಂದರೆ ಸ್ವಲ್ಪ ಕ್ಯಾಲ್ಕುಲೇಟಿವ್ ಆಗಿತ್ತು. ರೇಷಿಯೋ ಮತ್ತು ಪರ್ಸೆಂಟೇಜ್ ಬೇಸ್ಡ್ ಕೇಳಿರ್ತಾರೆ. ಸೊ ನೀವು ರೇಷಿಯೋ ಮತ್ತು ಪರ್ಸೆಂಟೇಜ್ ಚಾಪ್ಟರ್ ಮೇಲೆ ಚೆನ್ನಾಗಿ ಕಮಾಂಡ್ ಮಾಡ್ಕೊಂಡಿರಿ. ಅದನ್ನು ತಿಳ್ಕೊಂಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಅರ್ಥಮೆಟಿಕ್ ಚಾಪ್ಟರ್ಸ್ ಈಸಿ ಆಗುತ್ತೆ ನಿಮ್ಗೆ ಸ್ಟಡಿ ಮಾಡಿದಾಗಲೂ ಕೂಡ. ಫಸ್ಟ್ ರೇಷಿಯೋ ಮತ್ತು ಪರ್ಸೆಂಟೇಜ್ನ ಚೆನ್ನಾಗಿ ಸ್ಟಡಿ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಏನಾದರೂ ಅರ್ಥಮೆಟಿಕ್ ಏನಾದರೂ ವೀಕ್ ಇತ್ತಂದರೆ ಈ ಟೈಮಲ್ಲಿ ಅದಕ್ಕೆ ತುಂಬ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ರೀಸ್ನಿಂಗ್ ಸಬ್ಜೆಕ್ಟ್ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ, ರೀಸ್ನಿಂಗ್ ಸಬ್ಜೆಕ್ಟ್ ಸ್ಟ್ರಾಂಗ್ ಆಗಿದ್ದರೆ ರೀಸ್ನಿಂಗ್ನ ತುಂಬ ಫೋಕಸ್ ಮಾಡಿ. ಆಮೇಲೆ ಇದರಲ್ಲೂ ಕೂಡ ಹೇಗಂದರೆ ಸಿಂಪ್ಲಿಫಿಕೇಷನ್, ಮಿಸ್ಸಿಂಗ್ ನಂಬರ್ ಸೀರೀಸ್, ಅಪ್ರಾಕ್ಸಿಮೇಷನ್ ಇದೆಲ್ಲ PO ಎಕ್ಸಾಮ್ಸಲ್ಲಿ ಆಲ್ಮೋಸ್ಟ್ ಅಪ್ರಾಕ್ಸಿಮೇಷನ್ ಕೇಳ್ತಾರೆ. ಕ್ಲರ್ಕ್ ಎಕ್ಸಾಮ್ಸಲ್ಲಿ ಸಿಂಪ್ಲಿಫಿಕೇಷನ್ ಹೀಗೆಲ್ಲ ಕೇಳ್ತಾರೆ. ಸೊ ರಾಂಗ್ ನಂಬರ್ ಸೀರೀಸ್, ಸಿಂಪ್ಲಿಫಿಕೇಷನ್, ಆಮೇಲೆ DI 3 ಸೆಟ್ ಅಂದರೆ 15 ಮಾರ್ಕ್ಸ್ ಅಲ್ಲೇ ಬರುತ್ತೆ. ಮತ್ತು ಸಿಂಪ್ಲಿಫಿಕೇಷನ್, ರಾಂಗ್ ನಂಬರ್ ಸೀರೀಸ್ ಈ ಥರ ಏನಾದ್ರೂ ಸ್ಪೀಡ್ ಮ್ಯಾಥ್ಸ್ ಇಂದ ಕೇಳಿದರೆ ನಿಮ್ಗೆ ಮಿನಿಮಮ್ ಅಲ್ಲಿನೇ ಎಷ್ಟಂದರೆ DI 3 ಸೆಟ್ ಕೇಳಿದರೆ ಅದೇ 15 ಮಾರ್ಕ್ಸ್. ಆಮೇಲೆ ಸಿಂಪ್ಲಿಫಿಕೇಷನ್ ಒಂದು 5 ಮಾರ್ಕ್ಸ್, 20 ಮಾರ್ಕ್ಸ್. ರಾಂಗ್ ನಂಬರ್ ಸೀರೀಸ್ ಈ ಥರ 25 ಮಾರ್ಕ್ಸ್ ಆರಾಮ್ ಬಂದೇ ಬರುತ್ತೆ. ಸೊ ಆಲ್ಮೋಸ್ಟ್ ಇದು ಕ್ಯಾಲ್ಕುಲೇಷನ್ನ ಸ್ಪೀಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಟ್ ಇದರಲ್ಲಿ ಯಾವ ಚಾಪ್ಟರ್ನೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಮೇನ್ಸ್ನಲ್ಲಿ ಇದೆಲ್ಲನೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಏನಾದರೂ ನೀವು ಆಲ್ರೆಡಿ ಪ್ರಿಪೇರ್ ಮಾಡೋರಾಗಿದ್ದರೆ ವೀಕ್ಲಿ 1 ಮೇನ್ ಟೆಸ್ಟ್ ಕೊಡಿ. ಆಮೇಲೆ ಡೈಲಿ 2 ಮಾಕ್ ಟೆಸ್ಟ್ ಕೊಡಿ. ಏನಾದರೂ ಬಿಗಿನರ್ ಆಗಿದ್ದರೆ, ಸೊ ಏನೂ ಬರೋದಿಲ್ಲ ಅಂದ್ರೂ ಕೂಡ ಸ್ವಲ್ಪ ಸ್ಟಡಿ ಮಾಡಿಕೊಂಡು, ಸೊ ಯಾಕಂದರೆ ನೆಕ್ಸ್ಟ್ 1 by 1 IBPS SBI ಎಕ್ಸಾಮ್ಸ್ ಇದ್ದೇ ಇದೆ. ಸೊ ಒಂದು ಸಲ ಹೋಗಿ ಎಕ್ಸಾಮ್ನ ಅಟೆಂಡ್ ಆದರೂ ಮಾಡ್ಕೊಂಡು ಬನ್ನಿ. ನಿಮ್ಮ ಕ್ಯಾಲ್ಕುಲೇಷನ್ ಅಂದ್ರೂ ಸ್ಪೀಡ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟಾದರೂ ಟ್ರೈ ಮಾಡಿ. ಯಾಕಂದರೆ RRB ಎಕ್ಸಾಮ್ಸ್ನ ಕಟ್ ಆಫ್ ತುಂಬಾ ಕಡಿಮೆ ಹೋಗುತ್ತೆ. ಸೊ ಇವಾಗಿಂದ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಆಮೇಲೆ ಇದು ಸಿಲೆಬಸ್ ಗೊತ್ತಿರೋರು ರಿಪೀಟರ್ಸ್ ಏನಾದರೂ ಇತ್ತಂದರೆ ಡೈಲಿ ಮಾಕ್ ಟೆಸ್ಟ್ ಎಷ್ಟಾಗುತ್ತೋ ಅಷ್ಟು ಮಾಕ್ ಟೆಸ್ಟ್ ಡೈಲಿ ಕೊಡೋದಕ್ಕೆ ಸಾಲ್ವ್ ಮಾಡಿ. ಆಮೇಲೆ ಅನಲೈಸಸ್ ಮಾಡೋದನ್ನು ಮರಿಬೇಡಿ, ಕಂಪಲ್ಸರಿಯಾಗಿ ಅನಲೈಸಸ್ ಮಾಡಿ.
ಸೊ ಇದರಲ್ಲಿ ನಾನು ಅಂದೆ, ಸೊ ನಿಮ್ಗೆ ಏನಾದ್ರೂ ಅರ್ಥಮೆಟಿಕ್ ಅಷ್ಟು ಈಗ ಡಿ ಐ 15 ಮಾರ್ಕ್ಸ್ ಅಂತೂ ಕ್ಯಾರಿ ಮಾಡ್ತೀವಿ. ಡಿ ಐ ಮತ್ತು ಕೇಸ್ಲೆಟ್ ಇದನ್ನು ಮತ್ತು ಸಿಂಪ್ಲಿಫಿಕೇಷನ್, ರಾಂಗ್ ನಂಬರ್ ಸೀರೀಸ್ ಇದೆಲ್ಲನೂ ಸ್ವಲ್ಪ ಕ್ಯಾಲ್ಕುಲೇಷನ್ನ ಸ್ಪೀಡ್ ಮಾಡಿಕೊಳ್ಳಿ. ಸೊ ನೆಕ್ಸ್ಟ್ ಇಂಗ್ಲೀಷ್ ಸಿಲೆಬಸ್ಸಲ್ಲಿ ರೀಡಿಂಗ್ ಕಾಂಪ್ರಿಹೆನ್ಷನ್ ಇದರಿಂದ 8 to 10 ಮಾರ್ಕ್ಸ್ ಮಿನಿಮಮ್ ಬಂದೇ ಬರುತ್ತೆ ರೀಡಿಂಗ್ ಕಾಂಪ್ರಿಹೆನ್ಷನಿಂದ. ಆಮೇಲೆ ಎರರ್ ಡಿಟೆಕ್ಷನ್ ಅಂದರೆ ಇದು ಈಗ ಕೆಲವೊಂದಿಂದ ತುಂಬಾ ಲೈಕ್ ಅಂದರೆ ಮಾರ್ಕ್ಸ್ ಬರುತ್ತೆ. ಆಲ್ಮೋಸ್ಟ್ ಕೇಳೋದಂದರೆ ಎರರ್ ಡಿಟೆಕ್ಷನ್ನ ತುಂಬ ಕೇಳ್ತಾರೆ, ಇದು ಕೂಡ ಜಾಸ್ತಿ ಮಾರ್ಕ್ಸಿಂದ ಇರುತ್ತೆ. ಆಮೇಲೆ ರೀಡಿಂಗ್ ಇದು ಎರರ್ ಡಿಟೆಕ್ಷನ್ 5 to 6 ಮಾರ್ಕ್ಸ್ ಬಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್ 8 to 10 ಮಾರ್ಕ್ಸ್ ಬಂದಿರುತ್ತೆ. ಮತ್ತು ಪ್ಯಾರಾಜಮ್ಸ್ ಕೂಡ 5 ಮಾರ್ಕ್ಸ್ನ ಈ ಥರ ಕ್ಯಾರಿ ಮಾಡುತ್ತೆ. ಕ್ಲೋಸ್ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್, ಇದನ್ನು ಕೂಡ ಮಾಡಿ. ಆಮೇಲೆ ವರ್ಡ್ ಸೆಂಟೆನ್ಸ್ ರೀಅರೇಂಜ್ಮೆಂಟ್, ಸೆಂಟೆನ್ಸ್ ಕಂಪ್ಲೀಷನ್, ಆಮೇಲೆ ವರ್ಡ್ ರಿಪ್ಲೇಸ್ಮೆಂಟ್, ಇದನ್ನೇ ಸೆಂಟೆನ್ಸ್ ಕನೆಕ್ಟರ್ಸ್ ಇವೆಲ್ಲ ತುಂಬಾ ಅಂದರೆ ಇಂಪಾರ್ಟೆಂಟ್. ಇವು ಇಷ್ಟು ಚಾಪ್ಟರ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳಿ. ತುಂಬ ಮಾರ್ಕ್ಸ್ ಕ್ಯಾರಿ ಮಾಡೋದಂದರೆ ರೀಡಿಂಗ್ ಕಾಂಪ್ರಿಹೆನ್ಷನ್. ಡೈಲಿ ಅಂದರೆ ಹಿಂದೂ ಪೇಪರ್ ಅನಾಲಿಸಿಸ್ ಮಾಡೋದಾಗಿರ್ಬೋದು, ಆರ್ಟಿಕಲ್ಸ್ ಎಡಿಟೋರಿಯಲ್ ಆರ್ಟಿಕಲ್ಸ್ ಇರುತ್ತಲ್ಲ ಅದನ್ನ ಅನಲೈಸಿಸ್ ಮಾಡ್ಕೊಳ್ಳಿ. ಮತ್ತು ವೊಕ್ಯಾಬ್ಲರಿನೂ ಕೂಡ, ಯಾಕಂದರೆ ವೊಕ್ಯಾಬ್ಲರಿ ಬಗ್ಗೆ ಅಂದರೆ ಅದು ನಿಮ್ಗೆ ಹಿಂದೂ ಎಡಿಟೋರಿಯಲ್ ಪೇಪರ್ ಎಲ್ಲನೂ ಓದಿದರೆ ವೊಕ್ಯಾಬ್ಲರಿನ ಸ್ಟಡಿ ಮಾಡಿದರೆ ನಿಮ್ಗೆ ತುಂಬ ಈಸಿ ಆಗುತ್ತೆ ಸೆಂಟೆನ್ಸ್ ಕಂಪ್ಲೀಷನ್ ಅದು ಮಾಡುವಾಗ. ಸೊ ಇವೆಲ್ಲನೂ ತುಂಬ ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ. ಸೊ ನೆಕ್ಸ್ಟ್ ಕಂಪ್ಯೂಟರ್ ಸಿಲೆಬಸ್ಸಲ್ಲಿ ಇದು ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್, ಫ್ಯೂಚರ್ ಆಫ್ ಕಂಪ್ಯೂಟರ್ಸ್, ಇದು ಯಾವುದಾದ್ರೂ PDF ಏನಾದರೂ ಇತ್ತಂದರೆ ಇದನ್ನು ತೊಗೊಂಡು ಸ್ಟಡಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಜನರಲ್ ಅವೇರ್ನೆಸ್ನಲ್ಲಿ ನಿಮಗೆ ಬ್ಯಾಂಕಿಂಗ್ ಅವೇರ್ನೆಸ್, ಸ್ಟ್ಯಾಟಿಕ್ ಅವೇರ್ನೆಸ್, ಕರೆಂಟ್ ಅಫೇರ್ಸ್ ಇದು ಮೂರು ಕೂಡ ತುಂಬಾ ಅಂದರೆ ಇದು ಮೂರರಿಂದನೇ ಕ್ವಶನ್ಸ್ ಕೇಳ್ತಾರೆ. ಆಮೇಲೆ ಇತ್ತೀಚೆಗೆ ಏನಂದರೆ ಸ್ಟ್ಯಾಟಿಕ್ ಅವೇರ್ನೆಸ್ ಕೇಳಿದ್ರೂ ಕೂಡ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆಗಿ ಸ್ಟ್ಯಾಟಿಕ್ ಅವೇರ್ನೆಸ್ನ ಕೇಳ್ತಾರೆ. ಸೊ ಜಾಸ್ತಿ ವೇಟೇಜ್ ಕ್ಯಾರಿ ಮಾಡೋದಂದರೆ ಕರೆಂಟ್ ಅಫೇರ್ಸಿಂಗ್. ಸೊ ತುಂಬ ಕ್ವಶನ್ಸ್ ಬರೋದಂದರೆ 70 to 80% ಕರೆಂಟ್ ಅಫೇರ್ಸ್ದೇ ಕ್ವಶನ್ ಬಂದಿರುತ್ತೆ. ಸೊ ಕರೆಂಟ್ ಅಫೇರ್ಸ್. ಆಮೇಲೆ ಬ್ಯಾಂಕಿಂಗ್ ಅವೇರ್ನೆಸ್ ಕೆಲವೊಂದು ಸಲ ಅಂದರೆ ಇದನ್ನು ಈಕ್ವಲ್ ಕ್ವಶನ್ ಅಂದರೆ 50% ಕರೆಂಟ್ ಅಫೇರ್ಸಿಂದ ಕ್ವಶನ್ಸ್ ಬಂದರೆ ಬ್ಯಾಂಕಿಂಗ್ ಅವೇರ್ನೆಸ್ನಿಂದ ಒಂದು 50% ಕ್ವಶನ್ ಬಂದಿರುತ್ತೆ. ಬಟ್ ಆಲ್ಮೋಸ್ಟ್ ಟೈಮ್ ಹೇಗೆ ಕೇಳ್ತಾರೆ ಅಂದರೆ ಕರೆಂಟ್ ಅಫೇರ್ಸಿಂದನೇ ಜಾಸ್ತಿ 75 to 80% ಕರೆಂಟ್ ಅಫೇರ್ಸಿಂದನೇ ಕವರೇಜ್ ಆಗುತ್ತೆ ಕ್ವಶನ್ ಪೇಪರಲ್ಲಿ. ಆಮೇಲೆ ಮಿನಿಮಮ್ 6 ಮಂತ್ಸ್ದಂತಾದರೂ ಕರೆಂಟ್ ಅಫೇರ್ಸ್ನ ಸ್ಟಡಿ ಮಾಡಲೇಬೇಕು. ಆಮೇಲೆ ಇತ್ತೀಚೆಗೆ ಏನಂದರೆ 9 to 10 ಮಂತ್ಸ್ದು ನಿಯರ್ ಬೈ 1 yearದು ಕೂಡ ಕರೆಂಟ್ ಅಫೇರ್ಸ್ ಕೇಳ್ತಿದ್ದಾರೆ. ಸೊ ಡೈಲಿ ಇವಾಗ ಪ್ರಿಲಿಮ್ಸ್ ಎಕ್ಸಾಮ್ಸ್ ಆಗೋವರೆಗೂ ಕರೆಂಟ್ ಅಫೇರ್ಸ್ ಡೈಲಿ ಒಂದು ಅರ್ಧ ಗಂಟೆ ಅಷ್ಟೇ ಟೈಮ್ ಕೊಡಿ. ಒಂದು ಸಲ ಪ್ರಿಲಿಮ್ಸ್ ಎಕ್ಸಾಮ್ಸ್ ಆದಮೇಲೆ, ಯಾಕಂದರೆ ನೀವು ಪ್ರಿಲಿಮ್ಸ್ನ ಕ್ವಾಲಿಫೈ ಮಾಡಿದರೆ ಮಾತ್ರ ಮೇನ್ಸ್ ಎಕ್ಸಾಮ್ಗೆ ಹೋಗೋದಕ್ಕಾಗೋದು. ಎಷ್ಟೋ ಜನರು ಪ್ರಿಲಿಮ್ಸೇ ಕ್ವಾಲಿಫೈ ಆಗೋಲ್ಲ, ಯಾಕಂದರೆ ಪ್ರಿಲಿಮ್ಸಲ್ಲಿ ಮೇನ್ ಮ್ಯಾಟರ್ ಆಗೋದು ಸ್ಪೀಡ್ ಮತ್ತು ಅಕ್ಯುರೇಸಿ. ಸೊ ಪ್ರಿಲಿಮ್ಸ್ ಬಗ್ಗೆ ಕಾನ್ಫಿಡೆಂಟ್ ಆಗಿರೋರು ಸೊ ಮೇನ್ಸ್ನೆಲ್ಲನೂ ಸೈಡ್ ಬೈ ಸೈಡ್ ಸ್ಟಡಿ ಮಾಡ್ಕೊಳ್ತಾರೆ. ಸೊ ಪ್ರಿಲಿಮ್ಸ್ನಾಗ ಯಾರಿಗೆ ಕಾನ್ಫಿಡೆಂಟ್ ಇಲ್ವೋ ಸೊ ಅವ್ರು ಪ್ರಿಲಿಮ್ಸ್ ಅಷ್ಟೇ ಫೋಕಸ್ ಮಾಡಿ ಸದ್ಯಕ್ಕೆ. ಆಮೇಲೆ ಸ್ಟ್ಯಾಟಿಕ್ ಅವೇರ್ನೆಸ್ನಿಂದ ಕೂಡ ಕ್ವಶನ್ಸ್ ಬರುತ್ತೆ. ಸ್ಟ್ಯಾಟಿಕ್ ಅವೇರ್ನೆಸ್ ಅಷ್ಟು ಕ್ವಶನ್ ಬರಲ್ಲ, ಕಡಿಮೆ ವೈಟೇಜ್ ಇರುತ್ತೆ. ಬಟ್ ಬಂದ್ರೂ ಕೂಡ ಕರೆಂಟ್ ಅಫೇರ್ಸ್ಗೆ ಇತ್ತೀಚೆಗೆ ರಿಲೇಟೆಡ್ ಮಾಡಿ ಸ್ಟ್ಯಾಟಿಕ್ ಅವೇರ್ನೆಸ್ನ ಕ್ವಶನ್ಸ್ ಕೇಳಿರ್ತಾರೆ. ಆಮೇಲೆ ನೆಕ್ಸ್ಟ್ ಸ್ಯಾಲ್ರಿ, ಇನ್ ಹ್ಯಾಂಡ್ ಸ್ಯಾಲ್ರಿ, RRB PO ಯಾರಾಗಿರ್ತಾರಲ್ಲ ಆಫೀಸರ್ಸ್ಗೆ. ಸೊ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ಇದೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ January 1st ಅನ್ನೋದ್ರಲ್ಲೇ RRB PO ರಿಸಲ್ಟ್ ಬರುತ್ತೆ. RRB PO ಆಗಿರ್ಬೋದು, RRB ಕ್ಲರ್ಕ್ ವಿದಿನ್ 6 ಮಂತ್ಸ್ ಅಂದರೆ ಅಷ್ಟರಲ್ಲಿ ಬೇರೆ ಗೌರ್ಮೆಂಟ್ ಎಕ್ಸಾಮ್ಸ್ ಕಂಪೇರ್ ಮಾಡಿದರೆ ಬ್ಯಾಂಕಿಂಗ್ ಎಕ್ಸಾಮ್ಸಲ್ಲಿ ವಿದಿನ್ 6 ಮಂತ್ಸ್ ಅಂದರೆ January 1st ನಿಮಗೆ ರಿಸಲ್ಟ್ ಬರುತ್ತೆ. ಆಮೇಲೆ RRB POದಲ್ಲಿ ಸ್ಟಾರ್ಟಿಂಗ್ನೇ ನಿಮ್ಗೆ ಇನ್ ಹ್ಯಾಂಡ್ ಸ್ಯಾಲ್ರಿ 54,000 ಪ್ಲಸ್ ಇದೆ. ಸೊ ಯಾರ್ಯಾರು ಅಪ್ಲೈ ಮಾಡಿದ್ರಲ್ಲ, ಸೊ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ, ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಸ್ಟಡಿ ಮಾಡಿ. ಯಾಕಂದರೆ ಲಿಮಿಟೆಡ್ ಸಿಲೆಬಸ್ ಇದೆ, ಇದರಲ್ಲಿ ಸ್ಪೀಡ್ ಅಕ್ಯುರೇಸಿ ಎಲ್ಲನೂ ಮೇಂಟೈನ್ ಮಾಡಬೇಕಾಗತ್ತೆ. ಆಮೇಲೆ ಏನಾದರೂ ಯಾರಿಗಾದ್ರೂ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂದರೆ ಆಗೋದಿಲ್ಲ, ಅಂದರೆ ಸ್ಟಾರ್ಟಿಂಗ್ ಎಲ್ಲರಿಗೂ ಡಿಫಿಕಲ್ಟೇ ಆಗುತ್ತೆ. ಸೊ ಟ್ರೈ ಮಾಡಿ. 54,000 ಪ್ಲಸ್ ಸ್ಯಾಲ್ರಿ, ಇದು ನಾನು ಹೇಳ್ತಾ ಇರೋದು ಜಸ್ಟ್ ಇನ್ ಹ್ಯಾಂಡ್ ಸ್ಯಾಲ್ರಿ ಇಷ್ಟೇ ಇದೆ. ಸೊ ಗ್ರಾಸ್ ಸ್ಯಾಲ್ರಿ ಇದಕ್ಕಿಂತನೂ ಕೂಡ ಜಾಸ್ತಿ ಆಗಿರೇ ಇರುತ್ತೆ. ಕಟ್ ಆಗಿಬಿಟ್ಟು ನಿಮ್ಗೆ ಬರೋದು ಇನ್ ಹ್ಯಾಂಡ್ ಸ್ಯಾಲ್ರಿ 54,000 ಸ್ಯಾಲ್ರಿ RRB PO ಎಕ್ಸಾಮ್ಸ್. ಸೊ ಇದು ನಿಮಗೆ ಮೋಟಿವೇಶನ್ ಕೂಡ ಕೊಡುತ್ತೆ, ಇಷ್ಟು ಸ್ಯಾಲ್ರಿದ ನೋಡಿದರೆ ನಿಮ್ಗೆ ಸ್ಟಡಿ ಮಾಡಬೇಕು ಅಂತ. ಸೊ ಇವಾಗಿನ ಟೈಮ್ ವೇಸ್ಟ್ ಅಂತ ಮಾಡೋದಕ್ಕೆ ಹೋಗಬೇಡಿ, ಯಾಕಂದರೆ 1 by 1 ಇನ್ನೂ ಇವಾಗ RRB PO ಬಂದಿದೆ. ಸೊ ಲೈನ್ ಬೈ ನೆಕ್ಸ್ಟ್ RBI ಅಸಿಸ್ಟೆಂಟ್ ಕೂಡ ಬರೋದಿದೆ. ಆಮೇಲೆ SBI PO, IBPS ಕ್ಲರ್ಕ್, IBPS PO. ಸೊ ಅದು ಎಕ್ಸಾಮ್ ಟಾರ್ಗೆಟ್ ಮಾಡೋದು ಕೂಡ ಇವಾಗಲಿಂದನೇ ಸ್ಟಡಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ಎಕ್ಸಾಮ್ನೂ ಕೂಡ
ಅಟೆಂಪ್ಟ್ ಮಾಡಿ. ಈ ಎಕ್ಸಾಮ್ಸ್ ಯಾರ್ದಾದ್ರೂ ಕ್ಲಿಯರ್ ಆಗಲಿಲ್ಲ ಅಂದರೆ ಸೊ ಡಿಮೋಟಿವೇಟ್ ಆಗೋದಕ್ಕೆ ಹೋಗಬೇಡಿ. ಆ ಎಕ್ಸಾಮ್ಸ್ನಲ್ಲಿನೂ ಕೂಡ ನೀವು ಟ್ರೈ ಮಾಡಿ. ಯಾಕಂದರೆ ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಲ್ಮೋಸ್ಟ್ ಎಲ್ಲನೂ ಸಿಲೆಬಸ್ ಸೇಮ್ ಆಗಿಯೇ ಇರುತ್ತೆ. RRBದಾಗಿರ್ಬೋದು, IBPS, SBI ಎಲ್ಲದು. ಬಟ್ ಏನಂದರೆ RRBದಲ್ಲಿ ಕಂಪೇರಿಟಿವ್ಲಿ SBI ಮತ್ತು IBPS ಕಂಪೇರ್ ಮಾಡಿದರೆ RRB PO ಎಕ್ಸಾಮ್ ಆಗಿರ್ಬೋದು, ಕ್ಲರ್ಕ್ ಎಕ್ಸಾಮ್ ಆಗಿರ್ಬೋದು ತುಂಬಾ ಈಸಿ ಆಗಿರುತ್ತೆ. ಆಮೇಲೆ ಇದನ್ನೆಷ್ಟು ಜನ ಆಫೀಸರ್ ಎಕ್ಸಾಮ್ಸ್ ಅಂದ್ಬಿಟ್ಟು ಅಟೆಂಪ್ಟ್ ಮಾಡೋದಕ್ಕೆ ಹೋಗಲ್ಲ. ಕಟ್ ಆಫ್ ತುಂಬಾ ಕಡಿಮೆ ಆಗುತ್ತೆ. ಕ್ಲರ್ಕ್ಗಿಂತ ಕಡಿಮೆ ಕಟ್ ಆಫ್ ಹೋಗುತ್ತೆ. ಸಿಲೆಬಸ್ ಸೇಮ್ ಆಗಿರುತ್ತೆ. ಸ್ವಲ್ಪ ಮಾಡ್ರೇಟ್ ಲೆವೆಲ್ ಕ್ವಶನ್ಸ್ ಇರುತ್ತೆ ಅಷ್ಟೇ. ಸೊ ಇವಾಗಿಂದನೇ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಆದಷ್ಟು ಲ್ಯಾಪ್ಟಾಪಿಂದ ಮತ್ತು PC-ಯಿಂದ ಮಾಕ್ ಟೆಸ್ಟ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ಆಮೇಲೆ RRB PO ಎಕ್ಸಾಮ್ಸ್ ಸ್ಟ್ರಾಟಜಿ ಇವಾಗ ಬೇರೆ ಸ್ಟೇಟ್ಗೆಲ್ಲ ಕಂಪೇರ್ ಮಾಡಿದರೆ ಹೇಗಂದರೆ ಮಿನಿಮಮ್ 65 to 80 ಕ್ವಶನ್ಸ್ ಇರುತ್ತಲ್ಲ, ಮಿನಿಮಮ್ 65 ಟಾರ್ಗೆಟ್ ಇಟ್ಕೊಳ್ಳಿ. ಒಂದು ವೇಳೆ ಯಾರಿಗಾದ್ರೂ ಲೈಕ್ 35 to 40 ಈ ಥರ ಏನಾದರೂ ನಿಮ್ಮ ಮಾಕ್ ಟೆಸ್ಟಲ್ಲಿ ಮಾರ್ಕ್ಸ್ ಬರ್ತಿದೆ ಅಂದರೆ ಸೊ ನೀವು ಕೂಡ ಡಿಮೋಟಿವೇಟ್ ಆಗೋದಕ್ಕೆ ಹೋಗಬೇಡಿ. ಸೊ ಡೈಲಿ ಅನಾಲಿಸಿಸ್ ಮಾಡ್ಕೊಳ್ಳಿ ಯಾವ ಕ್ವಶನ್ಸ್ನ ರಾಂಗ್ ಮಾಡಿದ್ರೆ ಹೇಗೆ ಅಂತ. ಯಾಕಂದರೆ ಕರ್ನಾಟಕ ಸ್ಟೇಟ್ ಲಾಸ್ಟ್ ಇಯರ್ ನಿಮ್ಗೆ ಗೊತ್ತಿರೋ ಹಾಗೆ 36 ಹೋಗಿದೆ ಪ್ರಿಲಿಮ್ಸಲ್ಲಿ ಕಟ್ ಆಫ್. ಸೊ ಇದು ವೇಕೆನ್ಸಿಗೂ ವೇಕೆನ್ಸಿಗೆ ಡಿಪೆಂಡ್ ಆಗುತ್ತೆ ಹೇಗೆ ಅಂತ. ಸೊ 36 ಅಷ್ಟು ಕಡಿಮೆ ಕಟ್ ಆಫ್ ಹೋಗಿದೆ ಅಂದರೆ ಸೊ ಇಷ್ಟು ಮಾರ್ಕ್ಸ್ ಬರೋರು ಕೂಡ ಮಾರ್ಕ್ಸ್ನ ಜಾಸ್ತಿ ಮಾಡ್ಕೊಂಡು ಮಿನಿಮಮ್ ನಿಮ್ಮ ಟಾರ್ಗೆಟ್ ಕರ್ನಾಟಕ ಸ್ಟೇಟ್ನ 50 ಮಾರ್ಕ್ಸ್ ಅಂತೂ ಮಿನಿಮಮ್ ಟಾರ್ಗೆಟ್ ಇಟ್ಕೊಳ್ಳಿ. ಬೇರೆ ಸ್ಟೇಟ್ಗೆ ಕಂಪೇರ್ ಮಾಡಿದರೆ ಮಿನಿಮಮ್ 65 ರೀಚ್ ಆಗಲಿಲ್ಲ ಅಂದರೆ 50 ಅದನ್ನು ಟಾರ್ಗೆಟ್ ಇಟ್ಕೊಂಡು ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಮಿನಿಮಮ್ 80 ಕ್ವಶನ್ಸಲ್ಲಿ 50 ಅಂದರೆ ರೀಸ್ನಿಂಗ್ 35 to 40 ಕ್ವಶನ್ಸ್. ನಿಮ್ದು ಏನಾದರೂ ರೀಸ್ನಿಂಗ್ ಸಬ್ಜೆಕ್ಟ್ ಏನಾದರೂ ಸ್ಟ್ರಾಂಗ್ ಆಗಿದ್ದರೆ ಆಲ್ಮೋಸ್ಟ್ ಕ್ವಾಂಟ್ಗೆ ಕಂಪೇರ್ ಮಾಡಿದರೆ ರೀಸನಿಂಗ್ ಸಬ್ಜೆಕ್ಟ್ ಈಸಿ ಅನಿಸುತ್ತೆ. ಸೊ 35 to 40 ಈ ಥರ 35 ಕ್ವಶನ್ಸ್ ಆದ್ರೂ ರೀಸನಿಂಗ್ನಲ್ಲಿ ನೀವು ಅಟೆಂಪ್ಟ್ ಮಾಡಿದರೆ ಸೊ ಕ್ವಾಂಟ್ ಸೆಕ್ಷನಿಂದ 25 ನಂದೆಲ್ಲ DI ಸೆಟ್ 3 ಸೆಟ್ 15 ಮಾರ್ಕ್ಸ್ ಬರುತ್ತೆ. ಸೊ ಸಿಂಪ್ಲಿಫಿಕೇಷನ್, ಸ್ಪೀಡ್ ಮ್ಯಾಥ್ಸ್ ಇದರಲ್ಲಿ 10 ಮಾರ್ಕ್ಸ್ ಅಂದರೆ 25 ಮಾರ್ಕ್ಸ್. ಸೊ ಇಲ್ಲಿ ನೋಡಿ 56 ಟೋಟಲ್ ಇದೆ. ಈ ಸ್ಟ್ರಾಟಜಿ 60 ಮಾರ್ಕ್ಸ್ ಇಲ್ಲೇ ನಿಮಗೆ ಬರುತ್ತೆ. ಸೊ ಈ ಥರ ನೀವು ಮಾಡ್ಕೊಂಡ್ರಿ ರೀಸ್ನಿಂಗ್ 35 ಮತ್ತು ಮ್ಯಾಥ್ಸ್ 25 ಈ ಥರ ಮಾಡ್ಕೊಂಡು ಇಲ್ಲಿ ನಿಮ್ಗೆ 60 ಮಾರ್ಕ್ಸ್ ಆಯಿತು. ಸೊ ಈ ಥರ ನೀವು ಸ್ಟ್ರಾಟಜಿನ ಮಾಡ್ಕೋಬೋದು. ಸೊ ಆದಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡಿ. ಸೊ ಯಾವ ಕ್ವಶನ್ಸ್ ಕೆಲವೊಂದು ಸಲ ಸಿಲಿ ಮಿಸ್ಟೇಕ್ ಆಗೋದು ತುಂಬಾ ಇರುತ್ತೆ. ಯಾಕಂದರೆ ಸ್ಪೀಡ್ ಮತ್ತು ಅಕ್ಯುರೇಸಿ ಮೇಂಟೈನ್ ಆಗೋಲ್ಲ ಸ್ಪೀಡಿಂದ ಕ್ಯಾಲ್ಕುಲೇಷನ್ ಮಾಡುವಾಗ. ಸೊ ಸಿಲಿ ಮಿಸ್ಟೇಕ್ ಏನಾದರೂ ಮಾಡ್ಕೊಂಡಿದ್ರೆ ಅದನ್ನು ತಿದ್ಕೊಂಡ್ಬಿಟ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಮೇನ್ಸ್ ಕಟ್ ಆಫ್ ಹೇಗಂದರೆ 200 ಕ್ವಶನ್ಸ್ ಇರುತ್ತೆ. ಸೊ ಲಾಸ್ಟಿಗೆ ಕಟ್ ಆಫ್ನ ನೋಡಿದಾಗ ಸೊ ಆಲ್ಮೋಸ್ಟ್ ಯಾವಾಗಲೂ ಮೇನ್ಸ್ ಎಕ್ಸಾಮ್ಸ್ದು ಹೇಗಂದರೆ 50%ಗಿಂತ ಕಡಿಮೆ. ಇವಾಗ 200 ಕ್ವಶನ್ಸ್ 200 ಮಾರ್ಕ್ಸ್ ಇದೆ ಅಂದರೆ 100 ಮಾರ್ಕ್ಸ್ ಅಂದರೆ 50% ಆಗುತ್ತೆ. ಸೊ 78, 85 ಈ ಥರ 50%ಗಿಂತನೂ ಕಡಿಮೆ ಹೋದ್ರದ್ದು ಕೂಡ ಎಕ್ಸಾಮ್ ಕ್ವಾಲಿಫೈ ಆದವರು ಇದ್ದಾರೆ. ಸೊ ಹಾಗಾಗಿ 100 ಮಾರ್ಕ್ಸಿಂತ ಕಡಿಮೆನೇ ಕಟ್ ಆಫ್ ಹೋಗುತ್ತೆ. ಆಲ್ಮೋಸ್ಟ್ ಮೇನ್ಸ್ ಎಕ್ಸಾಮ್ಸಲ್ಲಿ 50%ಗಿಂತ ಕಡಿಮೆ ಕಟ್ ಆಫ್ ಬರುತ್ತೆ. ಸೊ ಹಾಗಾಗಿ ಆಮೇಲೆ ಮೇನ್ಸ್ ಡಿಫಿಕಲ್ಟ್ ಅಂತಾರೆ, ಬಟ್ ಕಟ್ ಆಫ್ ಇಷ್ಟು ಕಡಿಮೆ ಕೂಡ ಆಗುತ್ತೆ. ಸೊ ನೀವೇನಾದರೂ ಮೊದಲಿಂದನೂ ತಯಾರಿ ಮಾಡ್ತಾಯಿದ್ರೆ ಮೇನ್ಸ್ನೂ ಕೂಡ ಸೈಡ್ ಬೈ ಸೈಡ್ ತಯಾರಿ ಮಾಡ್ಕೊಳ್ತಾರೆ. ಇಲ್ಲಾಂದರೆ ಇವಾಗ ಪ್ರಿಲಿಮ್ಸ್ ಬಗ್ಗೆ ಅಷ್ಟೇ ಫೋಕಸ್ ಮಾಡಿ. ಒನ್ಸ್ ಪ್ರಿಲಿಮ್ಸ್ ಎಕ್ಸಾಮ್ ಮುಗಿದ್ಮೇಲೆ ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಪ್ರಿಲಿಮ್ಸ್ ಎಕ್ಸಾಮ್ಸ್ ಆದ ತಕ್ಷಣ ಮೇನ್ಸ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ಇನ್ಫಾರ್ಮೇಷನ್ ನಿಮಗೇನಾದ್ರೂ ಯೂಸ್ಫುಲ್ ಅಂತ ನಿಮ್ಗೇನಾದರೂ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಈ ಸೆಷನ್ ಹೇಗೆ ಅನ್ನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಇದೇ ಥರ ಇದ್ರ ಬ್ಯಾಂಕಿಂಗ್ ರಿಲೇಟೆಡ್ ಅಪ್ಡೇಟ್ಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸೊ ನಿಮ್ಗೆ ನೋಟಿಫಿಕೇಷನ್ ಸಿಗ್ತಾ ಇರುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.